ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ. ಅಂದ್ರೆ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭವಾಗುತ್ತೆ. ಆಗಿಂದ ಇವಾಗಿನವರೆಗೂ ಕೂಡ ಯಾವಾಗಪ್ಪ ಈ ಯುದ್ಧ ನಿಲ್ಲುತ್ತೆ ಅಂತ ನೀವು ಎಲ್ಲರೂ ಕೂಡ ಕಾಯ್ಕೊಂಡು ಕುಳಿತಿದ್ವಿ. ಕೊನೆಗೂ ಟ್ರಂಪ್ ಅವರೇ ಮುಂದೆ ಬಂದು ಯುದ್ಧವನ್ನ ನಿಲ್ಲಿಸಬೇಕು, ಇರಾನ್ ಜೊತೆ ಮಾತುಕತೆ ನಡೆದಿದೆ, ಹೀಗಾಗಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೇವೆ, ಇದರ ಜೊತೆಗೆ ಒಂದು ಶಾಂತಿ ಒಪ್ಪಂದ ಕೂಡ ನಡೆಯುತ್ತೆ ಸ್ವಿಟ್ಜರ್ಲೆಂಡ್ ನಲ್ಲಿ ಅಂತ ಹೇಳಿದ್ರು. ಹೀಗಾಗಿ ಇಡೀ ಜಗತ್ತೇ ನಿಟ್ಟುಸಿರು ಬಿಟ್ಟಿತ್ತು. ಯಾಕಂದ್ರೆ ಈ ಯುದ್ಧದ ಪರಿಣಾಮ ಜಾಗತಿಕವಾಗಿ ಎಲ್ಲಾ ದೇಶಗಳ ಮೇಲೂ ಕೂಡ ಆಗ್ತಾ ಇದೆ. ಹೀಗಾಗಿ ಯುದ್ಧ ಇನ್ನೇನು ಮುಗೀತು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ಕದನ ವಿರಾಮ ಘೋಷಣೆಯಾಗಿ ವಿತಿನ್ 24 ಅವರ್ಸ್ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಿದೆ. ಲೆಬನಾನ್ನಲ್ಲಿ ರಕ್ತ ಹರಿಸ್ತಾ ಇದೆ ಇಸ್ರೇಲ್. ಹೀಗಾಗಿ ಅಂದ್ರೆ ಒಂದ್ ಕಡೆ ಟ್ರಂಪ್ ಹೇಳಿದ್ರು ಕೂಡ ಟ್ರಂಪ್ ಮಾತನ್ನು ಮೀರಿ ಇಸ್ರೇಲ್ ಈ ರೀತಿ ದಾಳಿಯನ್ನ ಮಾಡಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಬ್ರೇಕಪ್ ಹಂತದ ಬಿಕ್ಕಟ್ಟು ಕೂಡ ಮೂಡಿದೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದೇ ದಿನ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಸದ್ಯಕ್ಕಂತೂ ಈ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಕದನ ವಿರಾಮ ಅಂತ ಹೇಳಿದ್ರೆ ಒಳಗೊಳಗೆ ಗುಂಡಿನ ದಾಳಿಗಳು ನಡೀತಾನೆ ಇದೆ, ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಇಸ್ರೇಲ್ ಲೆಬನಾನ್ ಮೇಲೆ ಮಾಡಿರುವಂತಹ ದಾಳಿ, ಅಮೆರಿಕಾದ ಮಾತನ್ನು ಮೀರಿ ಇಸ್ರೇಲ್ ಈ ಹಂತಕ್ಕೆ ಹೋಗಿದೆ. ನಿಜಕ್ಕೂ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಇಸ್ರೇಲ್ನ ಈ ಒಂದು ಆಕ್ಷನ್ ಏನಿದೆ, ಸ್ವತಃ ಟ್ರಂಪ್ ಜೊತೆಗೆ ಉಪಾಧ್ಯಕ್ಷರು, ಅಮೆರಿಕದ ಉಪಾಧ್ಯಕ್ಷರು JD ವ್ಯಾನ್ಸ್ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಡೆ ಜಿನಿವಾದಲ್ಲಿ, ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಒಂದು ಶಾಂತಿ ಒಪ್ಪಂದ ನಡೀಬೇಕಿತ್ತು ಅಮೆರಿಕ ಹಾಗೂ ಇರಾನ್ ನಡುವೆ, ಅದೂ ಕೂಡ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ನ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಲೆಬನಾನ್ ಮೇಲೆ ಮಾಡಿರುವಂತಹ ದಾಳಿ ಏನಿದೆ ಅದಕ್ಕೆ ಪ್ರತಿಯಾಗಿ ಮತ್ತೆ ಕೌಂಟರ್ ಅಟ್ಯಾಕ್ಸ್ ಬರ್ಬೋದು. ಹಾಗೆ ಇನ್ನೊಂದು ನಾವು ಗಮನಿಸಬೇಕಿಲ್ಲಿ, ಯುದ್ಧ ಯಾವಾಗ ಆರಂಭ ಮಾಡಿದ್ರು ಆಗ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಯುದ್ಧವನ್ನ ಆರಂಭ ಮಾಡುತ್ತವೆ. ಆದ್ರೆ ಇದೀಗ ಟ್ರಂಪ್ ಅವರ ಮಾತನ್ನೇ ಇಸ್ರೇಲ್ ಕೇಳ್ತಾ ಇಲ್ಲ, ಇಸ್ರೇಲ್ ಸಪರೇಟ್ ಆಗಿ ಯುದ್ಧವನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಯುದ್ಧಕ್ಕೆ ಕೊನೆನೇ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ನಾನು ಆಗ್ಲೇ ಹೇಳ್ದಾಗೆ ಈ ಶಾಂತಿ ಒಪ್ಪಂದ ಏನು ಫಿಕ್ಸ್ ಆಗಿತ್ತು ಸ್ವಿಟ್ಜರ್ಲೆಂಡ್ ನಲ್ಲಿ, ಅದು ಕೂಡ ರದ್ದಾಗಿದೆ. ಇಸ್ರೇಲ್ ವಿರುದ್ಧ ಅಮೆರಿಕದ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಹಾಗೆ ಜಗತ್ತಿನಲ್ಲಿ ಒಂದು ಹೊಸ ವಿಷಯ ಕೇಳಿ ಬರ್ತಾ ಇದೆ. ಅದೇನಂದ್ರೆ ಈ ಯುದ್ಧದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಪ್ಪಂದವಾದ 24 ಗಂಟೆಯಲ್ಲೇ ದಾಳಿ ನಡೆದಿದೆ. ಅಂದ್ರೆ ಇಸ್ರೇಲ್ ಹಿಜ್ಬುಲ್ಲಾ ಸಂಘಟನೆಯನ್ನ ಗುರಿಯಾಗಿಸಿಕೊಂಡು ಲೆಬನಾನ್ ಮೇಲೆ ದಾಳಿಯನ್ನ ಮಾಡಿದೆ. ಹಿಜ್ಬುಲ್ಲಾ ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂತೋ ಆಗ ಅದು ಹೇಳಿದ ಒಂದೇ ಮಾತು, ನಮ್ಮ ಗುರಿ ಇಸ್ರೇಲ್ನ ಸರ್ವನಾಶ ಮಾಡೋದು ಅಂತ. ಜೊತೆಗೆ ಅದೇ ರೀತಿ ಬಾರ್ಡರ್ ಒಳಗಡೆ ನುಗ್ಗಿ ಇಸ್ರೇಲ್ನ ನಾಗರಿಕರನ್ನ ಅವ್ರು ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ರು, ಹತ್ಯೆ ಮಾಡಿದ್ರು, ಅದೆಲ್ಲವೂ ಕೂಡ ಗೊತ್ತಿದೆ. ಹೀಗಾಗಿ ಇಸ್ರೇಲ್ ಕೆಂಡಾಮಂಡಲವಾಗಿದೆ, ತನ್ನ ದ್ವೇಷವನ್ನ ತೀರಿಸಿಕೊಳ್ತಾನೆ ಇದೆ. ಒಪ್ಪಂದವಾದ 24 ಗಂಟೆಯಲ್ಲೇ ದಾಳಿ ಆಗಿದೆ ಲೆಬನಾನ್ ಮೇಲೆ. ಕದನ ವಿರಾಮ ಘೋಷಣೆಯಾದ ಒಂದೇ ದಿನದಲ್ಲಿ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಅಮೆರಿಕ ಕತಾರ್ ಮಧ್ಯಸ್ಥಿಕೆಯಲ್ಲಿ ಜಾರಿಯಾಗಿರುವಂತಹ ಒಪ್ಪಂದವನ್ನು ಕೂಡ ಮೀರಿ ಲೆಬನಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ನಡೆಸಿದ್ದು ಇಡೀ ದೇಶವೇ ಮತ್ತೆ ನಲುಗಿ ಹೋಗಿದೆ. ಶನಿವಾರ ಮುಂಜಾನೆ ದಕ್ಷಿಣ ಲೆಬನಾನ್ನ ನಬಾತಿಯೆ ಮತ್ತು ಅರಬ್ ಸಲೀಂ ಪಟ್ಟಣಗಳು ಸೇರಿದಂತೆ ವಿವಿಧ ಭಾಗಗಳ 12ಕ್ಕೂ ಹೆಚ್ಚು ಕಡೆಗಳಲ್ಲಿ ಇಸ್ರೇಲ್ ಭೀಕರ ಬಾಂಬ್ ಮಳೆ ಹಾಗೂ ಫಿರಂಗಿ ದಾಳಿಯನ್ನ ನಡೆಸಿದೆ. ಹಾಗೆ ಈ ಒಂದು ದಾಳಿಯಲ್ಲಿ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ. ನಬಾತಿಯೆ ನಗರ ಹಾಗೆ ಅದರ ಹೊರವಲಯ ಅಂದ್ರೆ ಔಟ್ಸ್ಕರ್ಟ್ಸ್ ಏನಿರುತ್ತೆ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇದರಲ್ಲಿ ಬೈಕ್ ಮೇಲೆ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬರೂ ಕೂಡ, ಅವರ ಮೇಲೂ ಕೂಡ ಇಸ್ರೇಲಿ ಸೈನ್ಯ ಡ್ರೋನ್ ದಾಳಿ ನಡೆಸಿ ಹತ್ಯೆಯನ್ನ ಮಾಡಿದೆ. ಆದರೆ ಇದಕ್ಕೆ ಹೇಳ್ತಾ ಇರೋದೇನು, ಇಸ್ರೇಲ್ ಹೇಳ್ತಾ ಇರೋದೇನು, ಇಲ್ಲ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದಲ್ಲ, ಹಿಜ್ಬುಲ್ಲಾ ಸಂಘಟನೆಯೇ ಮೊದಲು ಕದನ ವಿರಾಮವನ್ನು ಅಥವಾ ಸೀಸ್ ಫೈರ್ನ ಬ್ರೇಕ್ ಮಾಡಿದೆ ಅಂತ IDF ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಏನಿದೆ ಅದು ಸಮರ್ಥಿಸಿಕೊಳ್ತಾ ಇದೆ. ಯಾಕೆ ಈ ರೀತಿ ದಾಳಿ ಮಾಡಿದ್ರಿ, ಕದನ ವಿರಾಮ ಇದ್ರೂ ಕೂಡ ಅಂತ ಕೇಳಿದಾಗ ಇಲ್ಲ, ಮೊದಲನೇದಾಗಿ ಹಿಜ್ಬುಲ್ಲಾ ಕಡೆಯಿಂದನೇ ಅಟ್ಯಾಕ್ ಆಗಿದೆ, ಹೀಗಾಗಿ ನಾವು ಕೌಂಟರ್ ಅಟ್ಯಾಕ್ ಮಾಡಿದ್ದೀವಿ ಅಂತ ಸಮರ್ಥನೆಯನ್ನ ನೀಡ್ತಾ ಇದೆ. ಆದರೆ
ಏನೇ ಆದರೂ ಕೂಡ ಒಪ್ಪಂದದ ನಂತರವೂ ಇಸ್ರೇಲ್ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತುಕತೆಯನ್ನು ಸಂಪೂರ್ಣವಾಗಿ ಹಳಿ ತಪ್ಪಿಸುವಂಥ ಮುನ್ಸೂಚನೆ ಸಿಕ್ಕಿದೆ. ಜೊತೆಗೆ ಇದು ಅಮೇರಿಕ ಕೆಂಗಣ್ಣಿಗೂ ಕೂಡ ಇಸ್ರೇಲ್ ಇದೀಗ ಗುರಿಯಾಗಿದೆ. ನಾನಾಗಲೇ ಹೇಳಿದಾಗೆ ಯುದ್ಧ ಒಟ್ಟಿಗೆ ಆರಂಭ ಮಾಡಿದ್ರು, ಜೊತೆಗೆ ಏನೇ ಹೇಳಿದ್ರು ಏನೇ ಮಾಡಬೇಕಿದ್ರು ಕೂಡ ಇಬ್ಬರು ಡಿಸ್ಕಸ್ ಮಾಡಿಕೊಂಡೇ ಮಾಡ್ತಾ ಇದ್ವು ಎರಡು ರಾಷ್ಟ್ರಗಳು. ಆದರೆ ಈಗ ಟ್ರಂಪ್ ಅವರ ವಿಶ್ವದ ದೊಡ್ಡಣ್ಣನ ಮಾತನ್ನು ಮೀರಿ ಇಸ್ರೇಲ್ ಮುಂದೆ ಹೆಜ್ಜೆ ಇಟ್ಟಿರೋದು ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಬ್ರೇಕಪ್ ಹಂತದ ಬಿಕ್ಕಟ್ಟು. ಹಾಗಾದ್ರೆ ಏನ್ ನಡೀತಾ ಇದೆ ಈಗ? ಇಸ್ರೇಲ್ ವಿರುದ್ಧ ಅಮೆರಿಕ ಏನೆಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಿದೆ ಈ ದಾಳಿ ಆದ್ಮೇಲೆ ಅಂತ ನೋಡ್ತಾ ಹೋಗೋಣ. ಇಸ್ರೇಲ್ನ ಈ ನಿರಂತರ ದಾಳಿಗಳೇನಿದೆ, ಹಾಗೆ ಪ್ರಧಾನಿ ನೆತನ್ಯಾಹು ಅವರ ಈ ಹಠಮಾರಿ ಧೋರಣೆ ಈಗ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ದಶಕಗಳ ಫ್ರೆಂಡ್ಶಿಪ್ ಏನಿತ್ತು ಅದಕ್ಕೆ ಕುತ್ತು ತಂದಿದ್ದು. ಈ ದಾಳಿ ಏನಿದೆ ಇದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಉಪಾಧ್ಯಕ್ಷ JD ವ್ಯಾನ್ಸ್ ಹುಚ್ಚುತನ ಅಂತ ಕರೆದು ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಶ್ವೇತಭವನದ ಗಂಭೀರ ಅಭಿಪ್ರಾಯದ ಪ್ರಕಾರ ಇಸ್ರೇಲ್ನ ಈ ಬಿಹೇವಿಯರ್ ಏನಿದೆ, ಅತಿರೇಕದ ನಡವಳಿಕೆ ಅಮೆರಿಕದ ಆರ್ಥಿಕತೆ ಮತ್ತು ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಇಂಧನ ಮೂಲಗಳ ಹಿತಾಸಕ್ತಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಇದೇ ಮೇನ್ ರೀಸನ್. ಯಾಕಂದರೆ ಒಂದು ಕಾಲದಲ್ಲಿ ನಾವು ನೋಡಿದ್ವಿ ಟ್ರಂಪ್ ಅವ್ರು ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟ್ಸ್, ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸೋದಿಲ್ಲ, ಇರಾನೇ ಬಂದು ಮಂಡಿ ಊರಬೇಕು, ಆಗ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೇವೆ, ಇಲ್ಲಾಂದರೆ ಇರಾನ್ನ ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತೇವೆ, ಭೂಪಟದಲ್ಲೇ ಇರಾನ್ ಇರಬಾರ್ದು, ಹಿಸ್ಟ್ರಿಯೆಲ್ಲ ಅಳಿಸಿ ಹಾಕ್ತೀವಿ ಅಂತೆಲ್ಲ ಹೇಳಿದರು. ಅಂಥವರು ಈಗ ಶಾಂತಿ ಅಂತ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಅಂದರೆ ಇದಕ್ಕೆ ಮುಖ್ಯ ಕಾರಣ ಅಮೆರಿಕಾದಲ್ಲಿ ಆರ್ಥಿಕತೆ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಹಾಗೆ ಗಲ್ಫ್ ರಾಷ್ಟ್ರಗಳ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೋಬೇಕಾಗತ್ತೆ ಅಮೆರಿಕ. ಹೀಗಾಗಿ ಆದರೆ ಇಸ್ರೇಲ್ನ ಈ ವರ್ತನೆ ಏನಿದೆ ಇದು ಅಮೆರಿಕದ ಪ್ಲಾನನ್ನೇ ಉಲ್ಟಾ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್ ನಡೆಯನ್ನು ಬಹಿರಂಗವಾಗಿಯೇ ಟ್ರಂಪ್ ವಿರೋಧಿಸಿದ್ದಾರೆ. ನೆತನ್ಯಾಹು ಅವರನ್ನು ನಾವು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿಡಬೇಕು ಮತ್ತು ನನ್ನ ಬೆಂಬಲ ಹಾಗೂ ಅಮೆರಿಕದ ಮಿಲಿಟರಿ ಸಪೋರ್ಟ್ ಇಲ್ಲ ಅಂದರೆ ಇಸ್ರೇಲ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಒಂದು ಕಠೋರ ಸ್ಟೇಟ್ಮೆಂಟ್ ಕೂಡ ಟ್ರಂಪ್ ಅವರ ಕಡೆಯಿಂದ ಬಂದಿದೆ. ಇದರಿಂದನೇ ಗೊತ್ತಾಗುತ್ತೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಬಿರುಕು ಮೂಡಿದೆ ಅಂತ. ಜೊತೆಗೆ ನಾನಾಗಲೇ ಹೇಳಿದಾಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಶಾಂತಿ ಸಭೆ ಕೂಡ ನಿಗದಿಯಾಗಿತ್ತು. ಆದರೆ ಈ ದಾಳಿಯ ಬೆನ್ನಲ್ಲೇ ಯಾವಾಗ ಇಸ್ರೇಲ್ ಸೇನೆ ಲೆಬನಾನ್ ಮೇಲೆ ದಾಳಿಯನ್ನು ಮಾಡುತ್ತೆ, ಅದು ಕದನ ವಿರಾಮವನ್ನು ಉಲ್ಲಂಘಿಸಿ ಅದಾದಮೇಲೆ ಜೆನೀವಾದಲ್ಲಿ ನಡಿಬೇಕಿದ್ದಂಥ ಶಾಂತಿ ಒಪ್ಪಂದ ಕೂಡ ಕ್ಯಾನ್ಸಲ್ ಆಗಿದೆ. ಜೆನೀವಾ ಶಾಂತಿ ಸಭೆ ದಿಢೀರ್ ಅಂತ ರದ್ದಾಗಿದೆ. ಅಂದರೆ ಜೂನ್ 19ನೇ ತಾರೀಕು ನಡಿಬೇಕಿತ್ತು ನಿನ್ನೆ, ಬಟ್ ಅದು ಕ್ಯಾನ್ಸಲ್ ಆಗಿದೆ. ಆದರೆ ಅದಕ್ಕೆ ಅವ್ರು ಕೊಡ್ತಾ ಇರುವಂಥ ರೀಸನ್ಸೇ ಬೇರೆ. ಏನೇ ಸ್ವಲ್ಪ ಲಾಜಿಸ್ಟಿಕ್ಸ್ ಹೊಂದಿಕೆ ಆಗ್ತಾ ಇಲ್ಲ ಇರುವಂಥ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಬಟ್ ಅಸಲಿ ಕಾರಣ ಏನು? ಇಸ್ರೇಲ್ನ ಈ ಬಿಹೇವಿಯರ್ ಇಂದಾನೇ ಕ್ಯಾನ್ಸಲ್ ಆಯ್ತಾ ಶಾಂತಿ ಸಭೆ? ನೋಡೋಣ. ಅಮೆರಿಕ ಹಾಗೂ ಇರಾನ್ ನಡುವೆ ಜೂನ್ 19ರಂದು ಅಂದರೆ ಜೆನೀವಾದಲ್ಲಿ ನಿನ್ನೆ ನಡಿಬೇಕಿದ್ದಂಥ ಅತ್ಯಂತ ಮಹತ್ವದ ಶಾಂತಿ ಮಾತುಕತೆ ಸಭೆ ಇದು ದಿಢೀರಂತ ಕ್ಯಾನ್ಸಲ್ ಆಗಿದೆ. ಯುದ್ಧದ ಬಿಸಿ, ಇರಾನ್ನ ಪರಮಾಣು ಮತ್ತು ಭದ್ರತೆ ಬಗ್ಗೆ ನಡಿಬೇಕಿದ್ದಂಥ ಚರ್ಚೆಗೆ ತಟ್ಟಿದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ನೇತೃತ್ವದ ನಿಯೋಗ ಈ ಸಭೆಗೆ ಅಟೆಂಡ್ ಆಗಬೇಕಿತ್ತು. ಆದರೆ ಶ್ವೇತಭವನ ಕೇವಲ ಒಂದಿಷ್ಟು ಲಾಜಿಸ್ಟಿಕ್ ಸಮಸ್ಯೆ ಆಗ್ತಾ ಇದೆ ಅಂತ ಏನೋ ಒಂದು ಸಿಲ್ಲಿ ರೀಸನ್ ಹೇಳಿಕೊಂಡು ತನ್ನ ಪ್ರಯಾಣವನ್ನು ರದ್ದು ಮಾಡಿದೆ. ಆದರೆ ಇಸ್ರೇಲ್ ಇತ್ತೀಚೆಗೆ ಲೆಬನಾನ್ ಮೇಲೆ ನಡೆಸಿದ ದಾಳಿ ಹಾಗೂ ಕದನ ವಿರಾಮ ಉಲ್ಲಂಘನೆಯಿಂದ ಈ ರೀತಿ ಪರಿಸ್ಥಿತಿ, ಈ ರೀತಿ ಸಿಚುವೇಶನ್ ಆಗಿರಬಹುದು. ಆದರೆ ಅದನ್ನು ಮುಚ್ಚಾಕಿ ಲಾಜಿಸ್ಟಿಕ್ಸ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ತೇಪೆ ಹಚ್ಚುವಂಥ ಕೆಲಸ ಅಂತ ಹೇಳಲಾಗ್ತಾ ಇದೆ. ಲೆಬನಾನ್ನಲ್ಲಿ ಕದನ ವಿರಾಮ ಸಂಪೂರ್ಣವಾಗಿ ಜಾರಿಯಾಗಿ ಅಲ್ಲಿ ಯಾವಾಗ ಶಾಂತಿ ಸ್ಥಾಪನೆ ಆಗುತ್ತೋ, ಇರಾನ್ನಲ್ಲಿ ಯಾವ ರೀತಿ ಈಗ ಏನು ಅಟ್ಯಾಕ್ಸ್ ನಡೀತಾ ಇಲ್ಲ, ಅದೇ ಥರ ಲೆಬನಾನ್ನಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಕದನ ವಿರಾಮ ಇರೋದಿಲ್ಲ ಅಥವಾ ಶಾಂತಿ ಒಪ್ಪಂದ ಇರೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಯಾಕಂದರೆ ಇಸ್ರೇಲ್ ಸ್ವತಃ ಟ್ರಂಪ್ ಅವರ ಮಾತನ್ನೇ ಕೇಳ್ತಾ ಇಲ್ಲ. ಇದರ ಜೊತೆಗೆ ಇರಾನ್ ಹಾರ್ಮುಜನ್ನು ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಈ ಹಿಂದೆ ನಾವು ಕೂಡ ಸಾಕಷ್ಟು ಬಾರಿ DNA ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಅಂದರೆ ಟೋಲ್ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಡಗು ಪಾಸ್ ಆಗಬೇಕು ಅಂತಂದರೆ ಪರ್ಮಿಷನ್ ತೆಗೆದುಕೊಳ್ಳುವಂಥ ವಿಚಾರ. ಅದೇ ವಿಚಾರವಾಗಿ ಇರಾನ್ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದೆ ಅಥವಾ ಒಂದಷ್ಟು ಆದೇಶವನ್ನು ಕೂಡ ಹೊರಡಿಸಿದೆ. ಅದನ್ನು ನೋಡ್ತಾ ಹೋಗೋಣ. ಇರಾನ್ನ ಹಾರ್ಮುಜ್ ಗುಡುಗು ಇಸ್ರೇಲ್ ದಾಳಿಯಿಂದ ಇರಾನ್ ಕೆಂಡುವಾಗಿ ಹೋಗ್ತಾ ಇದೆ. ಹೀಗಾಗಿ ಅಕಸ್ಮಾತ್ ಈ ಒಪ್ಪಂದದಲ್ಲಿ ಮೆನ್ಷನ್ ಮಾಡಲಾಗಿತ್ತು ಲೆಬನಾನ್ ಮೇಲೆ ನೀವು ದಾಳಿಯನ್ನು ಮಾಡೋ ಹಾಗೆ ಇಲ್ಲ, ಅಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು, ಆಗ ಮಾತ್ರ ಶಾಂತಿ ಒಪ್ಪಂದ ಅಂತ ಮೆನ್ಷನ್ ಮಾಡಿದ್ರೂ ಕೂಡ ಪದೇ ಪದೇ ದಾಳಿ ಆಗ್ತಾ ಇದೆ ಲೆಬನಾನ್ ಮೇಲೆ. ಇದಕ್ಕೆ ಅಮೆರಿಕ ಭಾರಿ ಬೆಲೆ ತೆರಬೇಕಾಗತ್ತೆ.
ಅಂತ ಇರಾನ್ನ ಭದ್ರತಾ ಸಮಿತಿ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಮೂಲಕ ತೀವ್ರ ಎಚ್ಚರಿಕೆ ನೀಡಿದೆ ಇರಾನ್. ಒಪ್ಪಂದದ ಷರತ್ತು ಉಲ್ಲಂಘನೆಗೆ ಒಂದು ರೀತಿ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗಿಯೇ ರಿಯಾಕ್ಟ್ ಮಾಡೋದಕ್ಕೆ ಇರಾನ್ ಸಿದ್ಧವಿದೆ. ಹಾಗೆ ಇದರ ಬೆನ್ನಲ್ಲೇ ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿ ಹಾಗೆ ಪ್ರಮುಖ ತೈಲ ಸಾಗಣೆಯ ರೂಟ್ ಆಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಆಗಬೇಕು ಅಂದರೆ ಒಂದಷ್ಟು ಟಫ್ ರೂಲ್ಸ್ನ ಜಾರಿಗೆ ತಂದಿದೆ. ಏನದು ಟಫ್ ರೂಲ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಇನ್ಮುಂದೆ ಯಾವುದೇ ಕಮರ್ಷಿಯಲ್ ಹಡಗು ಈ ಜಲಸಂಧಿಯನ್ನು ಸ್ಟ್ರೇಟ್ ಆಫ್ ಹಾರ್ಮುಜ್ನ ದಾಟಬೇಕು ಅಂತ ಅಂದರೆ 48 ಅವರ್ಸ್ ಮುಂಚಿತವಾಗಿಯೇ 48 ಗಂಟೆ ಮುಂಚಿತವಾಗಿಯೇ ಇರಾನ್ನ ಅನುಮತಿ ಪಡೆಯೋದು ಕಂಪಲ್ಸರಿ. 48 ಅವರ್ಸ್ ಮುಂಚೆನೇ ಅವರು ಪರ್ಮಿಷನ್ನ ಪಡಿಬೇಕಾಗತ್ತೆ. ಅಂದರೆ ಯಾವ ದೇಶದ್ದು, ಆ ಹಡಗಿನ ಮೇಲೆ ಯಾವ ದೇಶದ ಧ್ವಜ ಇರುತ್ತೆ, ಪರ್ಪಸ್ ಏನು ಎತ್ತ ಎಲ್ಲವನ್ನೂ ಕೂಡ ಫಸ್ಟೇ ತಿಳಿಸ್ಬೇಕಾಗತ್ತೆ. ಇರಾನ್ನ ಈ ಒಂದು ದಿಢೀರ್ ನಡೆ ಏನಿದೆ ಜಾಗತಿಕ ವಾಣಿಜ್ಯ ಮಾರುಕಟ್ಟೆಯ ಪ್ರಮುಖ ಜಲಮಾರ್ಗದ ಮೇಲೆ ತನ್ನ ಹಿಡಿತ ಸಾಧಿಸೋದಕ್ಕೆ ಮತ್ತು ತನ್ನ ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಮಾಡ್ತಾ ಇರುವಂತಹ ತಂತ್ರ ಅಂತ ಕಾಣಬಹುದಾಗಿದೆ. ಯಾಕಂದರೆ ಲೆಬನಾನ್ ಮೇಲಿನ ದಾಳಿಗೆ ಇರಾನ್ ಕೊಡ್ತಾ ಇರುವಂತಹ ಪ್ರತ್ಯುತ್ತರ ಇದು. ಯಾವುದೇ ಹಡಗುಗಳು ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಹೋಗಬೇಕು ಅಂತ ಅಂದರೆ 48 ಅವರ್ಸ್ ಮುಂಚೆನೇ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಎಲ್ಲದನ್ನೂ ಫಿಲ್ ಮಾಡಬೇಕಂದ್ರೆ ಯಾವ ದೇಶ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಪರ್ಪಸ್ ಆಫ್ ವಿಸಿಟ್ ಏನು, ಹಾಗೆ ಯಾವ ದೇಶದ ಫ್ಲಾಗ್ ಇರುತ್ತೆ ಆ ಶಿಪ್ ಮೇಲೆ, ಎಲ್ಲವನ್ನೂ ಕೂಡ ಹೇಳಿ ಪರ್ಮಿಷನ್ ತಗೊಂಡ್ಮೇಲೆ ಇರಾನ್ ಓಕೆ ಅಂದಮೇಲೆ ಸ್ಟ್ರೇಟ್ ಆಫ್ ಹಾರ್ಮುಜ್ ದಾಟೋದಕ್ಕೆ ಆ ಶಿಪ್ಗೆ ಅವಕಾಶ ಇರುತ್ತೆ. ಆದರೆ ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಕೇಳಿ ಬರ್ತಾ ಇದೆ. ಅಂದರೆ ಭಾರತದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯುದ್ಧದ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂಥ ಆಗ್ರಹ. ಈ ಆಗ್ರಹ ಯಾಕೆ ಕೇಳಿ ಬರ್ತಾ ಇದೆ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಶಮನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಎನ್ನುವಂಥ ಮನವಿ ಕೇಳಿ ಬರ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಈ ರಾಜತಾಂತ್ರಿಕ ಮಾತುಕತೆಗಳು ಹಳಿ ತಪ್ತಾ ಇದೆ. ಇದರ ಬೆನ್ನಲ್ಲೇ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂತಹ ಒಂದು ಜಾಗತಿಕ ಆಗ್ರಹ ಕೇಳಿ ಬಂದಿದೆ. ಭಾರತದಲ್ಲಿನ ಪ್ಯಾಲೆಸ್ತೈನ್ ರಾಯಭಾರಿ ಅಬ್ದುಲ್ಲಾ ಶವೇಶ್ ಅವರು ಈ ಬಗ್ಗೆ ವಿಶೇಷ ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಶಾಂತಿ ಎಲ್ರಿಗೂ ಕೂಡ ಮುಖ್ಯ, ಭಾರತ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿ ಮಧ್ಯಪ್ರವೇಶಿಸಿ ಶಾಂತಿಯನ್ನ ಸ್ಥಾಪಿಸುತ್ತೆ ಎನ್ನುವಂಥ ಭರವಸೆ ನಮಗಿದೆ. ಹಾಗೆ ಏನು ಯುದ್ಧ ನಡೀತಾ ಇದೆ, ಈ ಬಿಕ್ಕಟ್ಟು ನಡೀತಾ ಇದೆ, ಇದನ್ನ ಕೊನೆಗಾಣಿಸುವಂತಹ ಶಕ್ತಿ ಭಾರತಕ್ಕಿದೆ ಎನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಮೆರಿಕ ಹಾಗೂ ಇರಾನ್ ಮಾತುಕತೆ ರದ್ದಾದ ಬೆನ್ನಲ್ಲೇ ಜಗತ್ತಿನ ಕಣ್ಣು ಇದೀಗ ಭಾರತದ ಮೇಲಿದೆ. ಟ್ರಂಪ್ ಹಾಗೂ ಇರಾನ್ ನಡುವೆ ಮತ್ತೆ ಸೌಹಾರ್ದತೆ ಮೂಡಿಸಬೇಕು ಅಂತ ಅಂದರೆ ವಿಶ್ವ ಗುರು ಸ್ಥಾನದಲ್ಲಿರುವಂತಹ ಭಾರತದ ಪಾತ್ರ ಈಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಭಾರತದಿಂದ ಮಾತ್ರ ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಅಂತ ಶವೇಶ್ ಅವರು ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇನ್ನಾದರೂ ಭಾರತ ಇದರಲ್ಲಿ ಇಂಟರ್ಫಿಯರ್ ಆಗುತ್ತಾ, ಈ ಶಾಂತಿ ಒಪ್ಪಂದಕ್ಕೆ ಭಾರತದ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಾದರೂ ಸಿಗುತ್ತಾ ಅಂತ ಕಾದು ನೋಡಬೇಕು. ಇದರ ಜೊತೆಗೆ ಈ ಶಾಂತಿ ಒಪ್ಪಂದಕ್ಕೆ ಮೇನ್ ರೀಸನ್ ಅಂತ ಅಂದರೆ ಒಂದು ಅಮೆರಿಕದ ಆರ್ಥಿಕತೆ ಕುಗ್ಗಿ ಹೋಗ್ತಾ ಇದೆ, ಜೊತೆಗೆ ಗಲ್ಫ್ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಟ್ರಂಪ್ ಅವರ ಒಂದು ಆಸೆ. ಯಾಕಂದರೆ ನಾವು ನೋಡ್ತಾ ಇದ್ವಿ, ಇರಾನ್ ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇ ಯುದ್ಧವನ್ನು ಸಾರ್ತಾ ಇತ್ತು. ಕುವೈತ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಅಥವಾ ದುಬೈ ಆಗಿರ್ಬೋದು, ಈ ರೀತಿ ಗಲ್ಫ್ ರಾಷ್ಟ್ರಗಳ ಮೇಲೆ ಯುದ್ಧವನ್ನು ಮಾಡ್ತಾ ಇತ್ತು, ದಾಳಿಯನ್ನು ನಡೆಸ್ತಾ ಇತ್ತು. ಹೀಗಾಗಿ ಇದು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಅವರು ಈ ಶಾಂತಿ ಒಪ್ಪಂದಕ್ಕೆ ಹೋಗೋಣ ಅಥವಾ ಕದನ ವಿರಾಮ ಘೋಷಣೆ ಮಾಡೋಣ ಅಂತ ಹೇಳ್ತಾ ಇದ್ರು. ಗಲ್ಫ್ ಮೊದಲು ಅಂತ ಟ್ರಂಪ್ ಹೊಸ ಮಂತ್ರವನ್ನ ಜಪಿಸಿದ್ದಾರೆ. ಈಗ ಇಸ್ರೇಲ್ ಈ ರೀತಿ ಮಾಡ್ತಾ ಇರೋದು, ಇಸ್ರೇಲ್ನ ಬಿಹೇವಿಯರ್ ಇಂದ ಗಲ್ಫ್ ರಾಷ್ಟ್ರಗಳ ಸ್ನೇಹಕ್ಕೂ ಕೂಡ ಅಡಚಣೆ ಆಗುತ್ತೆ ಅನ್ನೋದು ಟ್ರಂಪ್ ಅವರ ವಾದ. ಹಾಗೆ ಇಂಧನ, ತೈಲ ಎಲ್ಲ ವಿಚಾರ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಹೀಗಾಗಿ ಏನಾಗುತ್ತೆ ಮುಂದೆ, ಟ್ರಂಪ್ ಅವರ ಹೊಸ ಮಂತ್ರ ಏನು, ಗಲ್ಫೇ ಮೊದಲು, ಗಲ್ಫ್ ನನ್ನ ಫಸ್ಟ್ ಪ್ರಿಯಾರಿಟಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಯುದ್ಧದ ಪರಿಣಾಮವಾಗಿ ಎಲ್ರಿಗೂ ಕೂಡ ಗೊತ್ತು, ತೈಲ ಹಾಗೂ ಅನಿಲ, ಆಯಿಲ್ ಮತ್ತು ಗ್ಯಾಸ್ ಈ ಸಪ್ಲೈನಲ್ಲಿ ಭಾರೀ ವ್ಯತ್ಯಾಸ ಉಂಟಾಗಿದೆ. ಏಷ್ಯಾದಿಂದ ಯುರೋಪ್ವರೆಗೂ ಕೂಡ ಜಾಗತಿಕ ಅರ್ಥವ್ಯವಸ್ಥೆ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದೆ. ಅದಲ್ಲದೆ ಅಮೆರಿಕಾದಲ್ಲೇ ಆರ್ಥಿಕ ಕುಸಿತದ ಭೀತಿ ಕೂಡ ಎದುರಾಗಿದೆ. ಹೀಗಾಗಿ ಈ ಆರ್ಥಿಕ ಹೊಡೆತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಮೆರಿಕ ಈಗ ತನ್ನ ಹಳೆಯ ಮಿತ್ರ ಇಸ್ರೇಲ್ ಹಿತಾಸಕ್ತಿಗಿಂತಲೂ ಕೂಡ ಹೆಚ್ಚಾಗಿ ತನ್ನ ದೇಶದ ಆರ್ಥಿಕತೆಯನ್ನು ನಾನು ಭದ್ರಪಡಿಸಿಕೊಳ್ಬೇಕು, ಫ್ರೆಂಡ್ಶಿಪ್ ಸೆಕೆಂಡ್ರಿ, ಫಸ್ಟ್ ನನಗೆ ಆರ್ಥಿಕತೆ ಮುಖ್ಯ ಅನ್ನೋ ನಿಟ್ಟಿನಲ್ಲಿ ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಸಂಬಂಧಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ ಅಮೆರಿಕ. ಇಸ್ರೇಲ್ನ ನಿರಂತರ ದಾಳಿಗಳು ಜಾಗತಿಕ ಶಾಂತಿ ಪ್ರಕ್ರಿಯೆಗೆ ಒಂದು ದೊಡ್ಡ ಅಡಚಣೆ ಅಂತ ಟ್ರಂಪ್
ಆಡಳಿತ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಇಸ್ರೇಲ್ನ ಮಿಲಿಟರಿ ಹಠಕ್ಕಿಂತ ಗಲ್ಫ್ ಪ್ರದೇಶದಲ್ಲಿ ಸ್ಥಿರತೆ ಕಾಪಾಡೋದೇ ತಮ್ಮ ಸರ್ಕಾರದ ಪ್ರಮುಖ ವಿದೇಶಾಂಗ ನೀತಿ ಎನ್ನುವಂಥ ಒಂದು ಕಠಿಣ ನಿಲುವನ್ನು ಕೂಡ ಅಮೆರಿಕ ತಳೆದಿದೆ. ಅಮೆರಿಕಾದ ಈ ಮಹತ್ವದ ವಿದೇಶಾಂಗ ನೀತಿಯ ಬದಲಾವಣೆ ಭಾರತದ ಪಾಲಿಗೆ ಇದು ಪ್ಲಸ್. ಏಕೆಂದರೆ ನಮ್ಮ ದೇಶದ ಪ್ರಮುಖ ಇಂಧನ ಮೂಲವಾಗಿರುವಂಥ ಗಲ್ಫ್ ಪ್ರದೇಶದಲ್ಲಿ ಅಕಸ್ಮಾತ್ ಏನಾದರೂ ಶಾಂತಿ ನೆಲೆಸಿದ್ರೆ ಭಾರತದ ಇಂಧನ ಭದ್ರತೆ ಮತ್ತು ಆರ್ಥಿಕ ಪ್ರಗತಿಗೆ ದೊಡ್ಡ ಸುರಕ್ಷತೆ ಸಿಗಲಿದೆ. ಹೀಗಾಗಿ ಇದು ನಮ್ಮ ಭಾರತಕ್ಕೇ ಪ್ಲಸ್ ಆಗುತ್ತೆ. ಟ್ರಂಪ್ ಅವರ ಡಿಸಿಷನ್. ಇಸ್ರೇಲ್ ಜೊತೆಗಿನ ಫ್ರೆಂಡ್ಶಿಪ್ ಸೆಕೆಂಡ್ರಿ, ಆದರೆ ನಮ್ಮ ಆರ್ಥಿಕತೆ ನಮಗೆ ಮುಖ್ಯ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ಇದರಿಂದ ನಮ್ಮ ಭಾರತಕ್ಕೆ ಲಾಭವಾಗುತ್ತಾ? ಯಾಕಂದರೆ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ ಈ ಯುದ್ಧ ಕೊನೆಗಾಣುತ್ತೆ ಅಂತ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಯುದ್ಧವೆಲ್ಲ ಮುಗಿದು ಆದಷ್ಟು ಬೇಗ ಶಾಂತಿ ನೆಲೆಸಲಿ ಮಧ್ಯಪ್ರಾಚ್ಯದಲ್ಲಿ. ಯಾಕಂದರೆ ಸಾಕಷ್ಟು ಅಮಾಯಕ ಜೀವಗಳು ಕೂಡ ಇದರಿಂದ ಬಲಿಯಾಗ್ತಾ ಇದ್ದಾವೆ. ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ. ಟ್ರಂಪ್ ಅಹಂ, ಮೆಲೋನಿ ಆಕ್ರೋಶ. ಟ್ರಂಪ್ ಒಂದು ಅಹಂಕಾರದ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಜಾಗತಿಕ ವೇದಿಕೆಯಲ್ಲಿ. ಅದು ಕೂಡ ಇತ್ತೀಚೆಗೆ ನಡೆದಂತಹ G7 ಶೃಂಗಸಭೆಯಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಬಗ್ಗೆ ಕೊಟ್ಟಂತಹ ಸ್ಟೇಟ್ಮೆಂಟ್. ಅಂದರೆ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಮೆಲೋನಿ ರಿಕ್ವೆಸ್ಟ್ ಮಾಡಿದ್ರು, ಅದು ಕೂಡ ಭಿಕ್ಷೆ ಬೇಡಿದ್ರು ಎನ್ನುವಂಥ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸ್ತಾ ಇದೆ. ಟ್ರಂಪ್ ಅವರ ಈ ಅಹಂಕಾರದ ಮಾತುಗಳಿಗೆ ಇಡೀ ಇಟಲಿನೇ ಬೆಚ್ಚಿ ಬಿದ್ದಿದ್ದು. ಅಮೆರಿಕ ಅಧ್ಯಕ್ಷರದ್ದು ಅತ್ಯಂತ ಬಾಲಿಶ ವರ್ತನೆ ಹಾಗೂ ಇದು ಇಡೀ ಇಟಲಿಗೆ ಮಾಡಿರುವಂತಹ ಅವಮಾನ ಅಂತ ಅಲ್ಲಿನ ಹಿರಿಯ ಸಚಿವರು ಕೂಡ ತಿರುಗಿ ಬಿದ್ದಿದ್ದಾರೆ. ತನ್ನದೇ ಮಿತ್ರ ರಾಷ್ಟ್ರದ ನಾಯಕಿಯನ್ನ ಟ್ರಂಪ್ ಇಷ್ಟು ಕೀಳಾಗಿ ಕಂಡಿರುವುದಕ್ಕೆ ತೀವ್ರ ಆಕ್ರೋಶವನ್ನ ಸ್ವತಃ ಮೆಲೋನಿ ಅವರೇ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಅವ್ರಿಗೂ ಕೂಡ ಶಾಕ್. ಇಲ್ಲಿ ಯಾವುದೇ ದ್ವೇಷ ಇಲ್ಲ, ವೈರತ್ವ ಇಲ್ಲ. ಆದರೂ ಕೂಡ ಟ್ರಂಪ್ ಅವ್ರು ಯಾಕೆ ಈ ರೀತಿ ನನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಅವ್ರು ಕೂಡ ಹೇಳಿದ್ದಾರೆ, ಶತ್ರುಗಳ ಜೊತೆ ಮೃದುವಾಗಿ ನಡ್ಕೊಳ್ತಾರೆ ಟ್ರಂಪ್, ಆದರೆ ತನ್ನ ಫ್ರೆಂಡ್ಸ್ ಬಗ್ಗೆನೇ ಈ ರೀತಿ ಬಹಿರಂಗವಾಗಿ ಓಪನ್ ಸ್ಟೇಜ್ನಲ್ಲಿ ಜಾಗತಿಕ ವೇದಿಕೆಯಲ್ಲಿ ಈ ರೀತಿ ಅವಮಾನ ಮಾಡ್ತಾರೆ, ಇದು ಸರಿನಾ ಅಂತ ತೀವ್ರವಾಗಿ ಮೆಲೋನಿ ಕಿಡಿಕಾರಿದ್ದಾರೆ. ಅಂದರೆ ಇಬ್ಬರು ಎರಡೂ ಕೂಡ ಫ್ರೆಂಡ್ಲಿ ನೇಷನ್ ಅನ್ನಾಗಲೇ ಹೇಳಿದಾಗೆ, ಆದರೂ ಕೂಡ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಎಷ್ಟು ಸರಿ? ಫೋಟೋಗೋಸ್ಕರ ಭಿಕ್ಷೆ ಬೇಡ್ತಾಳೆ ಮೆಲೋನಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ಅಂತ ಕೇಳ್ತಾರೆ. ಒಂದು ಫ್ರೆಂಡ್ ಬಗ್ಗೆ ಜಾಗತಿಕ ವೇದಿಕೆಯಲ್ಲಿ ಈ ರೀತಿ ಮಾತಾಡೋದು ಸರಿನಾ? ಇದರ ಜೊತೆಗೆ ಟ್ರಂಪ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಡೀ ದೇಶಕ್ಕೇನೆ ಮಾಡಿರುವಂತಹ ಅವಮಾನ ಅಂತ ಇಟಲಿಯ ಹಿರಿಯ ಸಚಿವರು ಕೂಡ ತಿರುಗಿ ಬಿದ್ದಿದ್ದಾರೆ. ಅಮೆರಿಕ ಅಧ್ಯಕ್ಷರದ್ದು ಒಂದು ಬಾಲಿಶ ವರ್ತನೆ ಅಂತಲೂ ಕೂಡ ಟೀಕೆಗಳು ಬರ್ತಾ ಇದೆ. G7 ಶೃಂಗಸಭೆಯಲ್ಲಿ ನಡೆದ ಘಟನೆ ಬಗ್ಗೆ ಟ್ರಂಪ್ ನೀಡಿದಂತಹ ವಿವಾದಾತ್ಮಕ ಹೇಳಿಕೆ ಇದು. ಫೋಟೋಗಾಗಿ ಮೆಲೋನಿ ನನ್ನ ಮುಂದೆ ಬೇಡ್ಕೊಂಡಿದ್ರು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಹಾಗಾದರೆ ಇದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಆಯಿತು. ಇದಕ್ಕೆ ಜಾರ್ಜಿಯಾ ಮೆಲೋನಿ ಇಟಲಿ ಪ್ರಧಾನಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ? ಖಾರವಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿ ಏನು ಹೇಳಿದ್ರು ನೋಡೋಣ. ನಾನಾಗಲಿ ಅಥವಾ ಇಟಲಿ ಆಗಲಿ ಭಿಕ್ಷೆ ಬೇಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಒಂದು ಫೋಟೋಗಾಗಿ ಭಿಕ್ಷೆ ಬೇಡಿದ್ಲು ಮೆಲೋನಿ ಅಂತ ಟ್ರಂಪ್ ಹೇಳಿರೋದಕ್ಕೆ ರಿಯಾಕ್ಷನ್ ಬಂದಿದೆ. ನಾನಾಗಿರಬಹುದು ಅಥವಾ ನನ್ನ ದೇಶ ಇಟಲಿ ಆಗಿರಬಹುದು, ಭಿಕ್ಷೆ ಬೇಡಲ್ಲ ಅಂತ ಖಡಕ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಟ್ರಂಪ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ. ಟ್ರಂಪ್ ಹೇಳ್ತಾ ಇರೋದು ಸಂಪೂರ್ಣ ಕಟ್ಟುಕತೆ ಮತ್ತು ಸುಳ್ಳು ಅಂತ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾರ ಮುಂದೆಯೂ ಕೂಡ ನಾನು ತಲೆಬಾಗುವಂತಹ ಅವಶ್ಯಕತೆ ಇಲ್ಲ, ತಲೆಬಾಗೋದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಅಹಂಕಾರದ ಸ್ಟೇಟ್ಮೆಂಟ್ಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ತಮ್ಮದೇ ಸ್ಟೈಲ್ನಲ್ಲಿ ಖಡಕ್ ವಾರ್ನಿಂಗ್ ನೀಡಿದ್ದು, ಟ್ರಂಪ್ ಹೇಳ್ತಾ ಇರೋದು ಸಂಪೂರ್ಣ ಕಟ್ಟುಕತೆ ಮತ್ತು ಸುಳ್ಳು ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಮತ್ತು ಮಾಧ್ಯಮಗಳ ಮೂಲಕ ಮುಖಕ್ಕೆ ಹೊಡೆದಂತೆ ರಿಯಾಕ್ಟ್ ಮಾಡಿದ್ದಾರೆ ಅವರು. ಇಟಲಿಯ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ, ನಾನಾಗಲಿ ಅಥವಾ ನನ್ನ ದೇಶವಾಗಲಿ ಯಾರ ಮುಂದೆಯೂ ಎಂದಿಗೂ ಕೂಡ ತಲೆ ಬಾಗೋದಿಲ್ಲ ಹಾಗೂ ಭಿಕ್ಷೆ ಬೇಡೋದಿಲ್ಲ ಅಂತ ಸಿಂಹಿಣಿಯಂತೆ ಗುಡುಗಿದ್ದಾರೆ ಮೆಲೋನಿ. ಇದೇ ವೇಳೆ ಟ್ರಂಪ್ ಅವರ ಈ ಡಬಲ್ ಸ್ಟ್ಯಾಂಡರ್ಡ್ಸ್, ದ್ವಂದ್ವ ನೀತಿ ಏನಿದೆ ಇದನ್ನು ತೀವ್ರವಾಗಿ ಮೆಲೋನಿ ಟೀಕಿಸಿದ್ದಾರೆ. ಅಮೆರಿಕ ಜೊತೆಗಿನ ಶತ್ರುಗಳು ಯಾರಿದ್ದಾರೆ, ವೈರಿಗಳು ಯಾರಿದ್ದಾರೆ, ಅವ್ರ ಜೊತೆ ಚೆನ್ನಾಗೇ ಇರ್ತಾರೆ ಟ್ರಂಪ್. ಮೃದು ಧೋರಣೆ ಹಾಗೂ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ ಟ್ರಂಪ್. ಆದರೆ ತಮ್ಮದೇ ಆಪ್ತ ಮಿತ್ರರನ್ನು ಇಷ್ಟು ಕೀಳಾಗಿ ಕಾಣ್ತಾ ಇರೋದು ಅವರ ನಡವಳಿಕೆಯನ್ನು, ಅವರ ಕ್ಯಾರೆಕ್ಟರನ್ನು ತೋರಿಸುತ್ತೆ ಅಂತ ತೀವ್ರವಾಗಿ ಕಿಡಿಕಾರಿದ್ದಾರೆ. ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ ಮಧ್ಯ ಬಿರುಕು ಕೂಡ ಮೂಡಿದೆ ಈ ಒಂದು ಸ್ಟೇಟ್ಮೆಂಟಿಂದ. ಒಂದು ಕಡೆ ಇಸ್ರೇಲ್ ಕೂಡ ಅಮೆರಿಕಾದಿಂದ ದೂರ ಆಗ್ತಾ ಇದೆ ಅಥವಾ ಅಮೆರಿಕಾನೇ ದೂರ ಬರ್ತಾ ಇದೆ ಅದರ ಬಿಹೇವಿಯರಿಂದ. ಮತ್ತೊಂದು ಕಡೆ ಈ ರೀತಿ ತನ್ನ ಫ್ರೆಂಡ್ ಮೇಲೇನೆ ಒಂದು ವ್ಯಂಗ್ಯ ಸ್ಟೇಟ್ಮೆಂಟ್ ಮಾಡಿ ಇಟಲಿಯಿಂದಲೂ ಕೂಡ
ದೂರ ಆಗ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಇಡೀ ಇಟಲಿಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇಟಲಿ ಹಾಗೂ ಅಮೆರಿಕ ಬಾಂಧವ್ಯ ಕಟ್ ಆಗುತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಎರಡೂ ಕೂಡ ಫ್ರೆಂಡ್ಲಿ ನೇಷನ್ಸ್, ಯಾವುದೇ ರೀತಿ ವೈರತ್ವ ಇಲ್ಲ, ದ್ವೇಷ ಇಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ. ಆದರೆ ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಏನಿದೆ ಇದರಿಂದ ಎರಡೂ ರಾಷ್ಟ್ರಗಳ ಬಾಂಧವ್ಯ ಕಟ್ ಆಗುತ್ತಾ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಬಾಲಿಶ ಹಾಗೂ ವಿವಾದಾತ್ಮಕ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ನಿಂದಾಗಿ ಇಟಲಿ ಹಾಗೂ ಅಮೆರಿಕ ನಡುವಿನ ರಾಜತಾಂತ್ರಿಕ ಸಂಬಂಧಗಳೇನಿತ್ತು, ವ್ಯಾಪಾರ ಸಂಬಂಧಗಳೇನಿತ್ತು, ಅದು ತೀವ್ರವಾಗಿ ಹಳಸಿ ಹೋಗಿದೆ. ಇದಕ್ಕೆ ಪ್ರತಿಭಟನೆಯಾಗಿ ಅಥವಾ ರಿಯಾಕ್ಷನ್ ಆಗಿ ಇಟಲಿಯ ವಿದೇಶಾಂಗ ಸಚಿವ ಆಂಟೋನಿಯೋ ತಾಜಾನಿ ಅವರು ತಮ್ಮ ವಾರಾಂತ್ಯದ ನಿಗದಿತ ಅಮೆರಿಕ ಪ್ರವಾಸವನ್ನು ದಿಢೀರಂತ ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಅಮೆರಿಕಾಗೆ ಬರಬೇಕಿತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆ ಇಡೀ ಇಟಲಿಗೆ ಮಾಡಿದ ಅವಮಾನಕರ ಮತ್ತು ಗಂಭೀರ ಕೃತ್ಯ ಅಂತ ಹಿರಿಯ ಸಚಿವರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಟ್ರಂಪ್ ಅವರು ಅಮೆರಿಕ ಮತ್ತು ಯುರೋಪ್ ನಡುವಿನ ಐತಿಹಾಸಿಕ ಸಂಬಂಧವನ್ನೇ ಹಾಳು ಮಾಡ್ತಿದ್ದಾರೆ ಅಂತ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇರಾನ್ ಯುದ್ಧ ಹಾಗೂ ಸಂಘರ್ಷದ ವಿಚಾರದಲ್ಲಿ ಪೋಪ್ ಲಿಯೋ ಅವರ ನಡೆಯನ್ನು ಕೂಡ ಟ್ರಂಪ್ ಅವರು ಟೀಕಿಸಿದ್ರು. ಇಟಲಿ ಈಗಾಗಲೇ ಕೆಂಡಾಮಂಡಲವಾಗಿ ಉಭಯ ದೇಶಗಳ ನಡುವೆ ಶೀತಲ ಸಮರ ನಡೀತಾ ಇತ್ತು. ಈಗ ಈ ಫೋಟೋ ವಿವಾದ ಕೂಡ ಹಳಸಿದ ಸಂಬಂಧಕ್ಕೆ ಮತ್ತಷ್ಟು ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿಯುವಂತಹ ಪ್ರಯತ್ನ. ಅಂದರೆ ಈ ಹಿಂದೆ ಪೋಪ್ ಲಿಯೋ ಅವರು ಕೂಡ ಹೇಳಿರ್ತಾರೆ, ಈ ರೀತಿ ಯುದ್ಧ ಮಾಡೋದು ಸರಿಯಲ್ಲ, ದೇವರು ನಿಜವಾಗ್ಲೂ ನಿಮ್ಮನ್ನು ರಕ್ಷಿಸೋದಿಲ್ಲ, ಈ ರೀತಿ ಯುದ್ಧ ಸಾರಿದ್ರೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸಿಗೋದಿಲ್ಲ ಅಂತೆಲ್ಲ ಅವರು ಹೇಳಿರ್ತಾರೆ. ಆದರೆ ಇದಕ್ಕೆ ಕೌಂಟರ್ ಕೊಡ್ತಾರೆ ಟ್ರಂಪ್ ಅವರು. ಅಂದರೆ ವಾಕ್ಸಮರ ಕೂಡ ಶುರುವಾಗುತ್ತೆ. ಪೋಪ್ ಲಿಯೋ ಹಾಗೆ ಟ್ರಂಪ್ ಅವರ ನಡುವೆ, ಇಬ್ಬರ ನಡುವೆ ಕೂಡ ವಾಕ್ಸಮರ ನಡೆದಿತ್ತು. ಪೋಪ್ ಅವರು ವಿದೇಶಾಂಗ ನೀತಿಯಲ್ಲಿ ವೀಕ್ ಇದ್ದಾರೆ ಅಂತ ಟ್ರಂಪ್ ಅವರು ವ್ಯಂಗ್ಯ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಪೋಪ್ ಅವರು ಕೂಡ ಹೇಳ್ತಾರೆ, ತಮಗೆ ಟ್ರಂಪ್ ಆಡಳಿತ ಯಾವುದೇ ಭಯ ಇಲ್ಲ ಅಂತ ತಿರುಗೇಟನ್ನು ನೀಡಿದ್ರು. ಅಲ್ಲಿಂದ ಒಂದು ಸ್ವಲ್ಪ ಎರಡೂ ದೇಶಗಳ ನಡುವಿನ ಸಂಬಂಧ ಏನಿತ್ತು ಹದಗೆಡ್ತಾ ಬಂದಿತ್ತು. ಒಳಗೊಳಗೆ ಕೋಲ್ಡ್ ವಾರ್ ಕೂಡ ನಡೀತಾ ಇತ್ತು. ಆದರೆ ಈಗ ಫೋಟೋ ವಿವಾದ, ಈ ಭಿಕ್ಷೆ ಅದು ಇದು ಎನ್ನುವಂಥ ಸ್ಟೇಟ್ಮೆಂಟ್ಸ್ ಏನಿದೆ ಇನ್ನಷ್ಟು ಈ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಆದರೆ ಇದರ ನಡುವೆ ಟ್ರಂಪ್ ಜೊತೆ ಏನೋ ಅಥವಾ ಟ್ರಂಪ್ ಮೆಲೋನಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಆದರೆ ಇದರ ನಡುವೆ ಎಲ್ಲ ಕಡೆ ಮುನ್ನೆಲೆಗೆ ಬರ್ತಾ ಇರೋದು ನಮ್ಮ ಭಾರತದ ಪ್ರಧಾನಿ ಮೋದಿ ಹಾಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಫೋಟೋಗಳು, ಅಥವಾ ಆ ಮೆಲೋಡಿ ಚಾಕ್ಲೇಟ್ ಏನೋ ಅವ್ರು ಕೊಟ್ಟರು ಮೊನ್ನೆ ರೋಮ್ಗೆ ವಿಸಿಟ್ ಮಾಡಿದಾಗ ಅದು, ಹಾಗೆ ಈ ಹ್ಯಾಶ್ಟ್ಯಾಗ್ಸ್ಗಳು ಏನು ಎಲ್ಲ ಕಡೆ ಓಡಾಡ್ತಾ ಇತ್ತು, ಈ ವಿಚಾರ ಇದರ ನಡುವೆ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಒಂದು ಕಡೆ ಟ್ರಂಪ್ ಅವರು ತಮ್ಮ ಕಟುವಾದ ಸ್ಟೇಟ್ಮೆಂಟ್ಸ್ಗಳಿಂದ ಫ್ರೆಂಡ್ಶಿಪ್ಗಳನ್ನ ದೂರ ಮಾಡ್ಕೊಳ್ತಾ ಇದ್ರೆ ಅಥವಾ ದೇಶಗಳ ನಡುವಿನ ಸಂಬಂಧವನ್ನು ಹಾಳು ಮಾಡ್ಕೊಳ್ತಾ ಇದ್ರೆ, ಮೋದಿ ಅವರು ತಮ್ಮ ಬಿಹೇವಿಯರಿಂದ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಹಾಗಾದರೆ ಏನದು? ಎಲ್ರಿಗೂ ಕೂಡ ಗೊತ್ತು ಆಲ್ರೆಡಿ ಮೆಲೋಡಿ ಅಂದರೆ ಏನು ಎತ್ತ ಎಲ್ಲವೂ ಕೂಡ ಗೊತ್ತು. ಅದನ್ನು ನೋಡ್ತಾ ಹೋಗೋಣ. ಜಗತ್ತನ್ನೇ ಗೆದ್ದಿದೆ ಮೆಲೋಡಿ ಮ್ಯಾಜಿಕ್. ಯಾವ ರೀತಿ ಇತ್ತೀಚೆಗೆ ಪ್ರಧಾನಿ ಅವರು ಮೋದಿ ಅವರು ರೋಮ್ಗೆ ತೆರಳಿರ್ತಾರೆ, ಅಲ್ಲಿ ಮೆಲೋನಿ ಅವ್ರನ್ನ ಮೀಟ್ ಮಾಡ್ತಾರೆ. ಆಗ ಮೆಲೋನಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರ್ತಾರೆ, ರೋಮ್ಗೆ ಸ್ವಾಗತ ಅಥವಾ ಇಟಲಿಗೆ ಸ್ವಾಗತ ನನ್ನ ಗೆಳೆಯ ಅಂತ ಬರ್ಕೊಂಡಿದ್ರು. ಹಾಗೆ ಮೆಲೋಡಿ ಚಾಕ್ಲೇಟ್ ಕೂಡ ಕೊಡ್ತಾರೆ ಮೋದಿ ಅವರು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಇಟಲಿ ಪ್ರಧಾನಿ ಮೆಲೋನಿ ಅವರ ಕಿರಿಕ್ ಹಾಗೂ ಜಗಳ ನಡೀತಾ ಇದ್ರೆ, ಇನ್ನೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮೆಲೋನಿ ನಡುವಿನ ಆತ್ಮೀಯ ಸ್ನೇಹ ಏನಿದೆ ಇದು ಜಗತ್ತಿನಾದ್ಯಂತ ಭಾರೀ ಸದ್ದು ಮಾಡ್ತಾ ಇದೆ. ಮತ್ತೊಂದೇನೆಂದರೆ, ಈ ನಡುವೆ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಾ ವಿಡಿಯೋ ತೆರೆ ಮೇಲೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಕಂಡ ಕೂಡಲೇ ಮೆಲೋನಿ ಅವರು ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಾವಿಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಫೇಮಸ್ ಇದ್ದೀವಿ ಗೊತ್ತಾ ಅಂತ ನಗಾಡ್ತಾ ಒಂದು ಹಾಸ್ಯಮಯವಾಗಿ ಹೇಳುವಂಥ ಸ್ಟೇಟ್ಮೆಂಟ್. ಅದು ನಗ್ತಾ ಹಾಸ್ಯಮಯವಾಗಿ ಮಾತುಕತೆ ನಡೆಸಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನಾವಿಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಫೇಮಸ್ ಇದ್ದೀವಿ ಗೊತ್ತಾ ಅಂತ. ಯಾಕಂದರೆ ಈ ಹಿಂದೆ ಯಾವಾಗ ಇವರಿಬ್ಬರ ಫೋಟೋಗಳು ವೈರಲ್ ಆಗಿದ್ವು, ಆಗ ಮೋದಿ ಹಾಗೆ ಮೆಲೋನಿ ಎರಡನ್ನೂ ಸೇರಿಸ್ಬಿಟ್ಟು ಮೆಲೋಡಿ ಅಂತ ಹ್ಯಾಶ್ಟ್ಯಾಗ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಮೋದಿ ಅವರು ಈ ಬಾರಿ ರೋಮ್ಗೆ ಹೋದಾಗ ಮೆಲೋಡಿ ಚಾಕ್ಲೇಟ್ನೇ, ಪಾರ್ಲೆ ಮೆಲೋಡಿ ಚಾಕ್ಲೇಟ್ನೇ ಅವರಿಗೆ ಕೊಟ್ಟಿದ್ರು ಗಿಫ್ಟ್ ಆಗಿ. ಈ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗೆ ಈ ವಿಡಿಯೋ ಏನಿದೆ ಇದು ಈ ಇಬ್ಬರು ನಾಯಕರ ನಡುವಿನ ಗಾಢ ಸ್ನೇಹಕ್ಕೂ ಕೂಡ ಸಾಕ್ಷಿಯಾಗಿದೆ. ಆರಂಭದಲ್ಲಿ ಕೇವಲ ಒಂದು ಜೋಕ್ ಆಗಿತ್ತು ಮೆಲೋಡಿ ಎನ್ನುವಂಥ ಒಂದು ಹ್ಯಾಶ್ಟ್ಯಾಗ್. ಇವತ್ತು ಬರೋಬ್ಬರಿ 19 ಕೋಟಿಗೂ ಹೆಚ್ಚು ವ್ಯೂಸ್ಗಳನ್ನು ಪಡೆದು ಜಾಗತಿಕ ರೆಕಾರ್ಡ್ ಬರೆಯೋದ್ರೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗಿದೆ, ರೂಪಾಂತರಗೊಂಡು ಜಾಗತಿಕವಾಗಿ ಹೊಸ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಟ್ರಂಪ್ ಅವರ ಜೊತೆ ಕಿರಿಕ್ ಆಗ್ತಾ ಇದೆ. ಆದರೆ ಇದರ ನಡುವೆ ಮೋದಿ ಹಾಗೂ ಮೆಲೋನಿ ಅವರ
ಫ್ರೆಂಡ್ಶಿಪ್ ಅಥವಾ ಹ್ಯಾಶ್ಟ್ಯಾಗ್ ಮೆಲೋಡಿ ಏನಿದೆ ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಾವು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಫೇಮಸ್ ಗೊತ್ತಾ ಅಂತ ಮೋದಿ ಅವರಿಗೆ ಮೆಲೋನಿ ಹೇಳಿರುವಂತಹ ವಿಡಿಯೋ ಕೂಡ ಫೇಮಸ್ ಆಗಿದೆ. ಜೊತೆಗೆ ನಾನು ಆಗಲೇ ಹೇಳಿದೆ ಈ ಮೆಲೋಡಿ ಚಾಕ್ಲೇಟ್ ಕತೆ. ಇಟಲಿಗೆ ಭೇಟಿಯನ್ನು ನೀಡಿದಾಗ ಯಾವಾಗ ಇವರಿಬ್ಬರನ್ನ ಪೇರ್ ಮಾಡಿ ಇವರಿಬ್ಬರ ಹೆಸರನ್ನ ತಗೊಂಡು ಮೆಲೋಡಿ ಅಂತ ಜನರು ಮಾಡೋಕ್ಕೆ ಶುರು ಮಾಡಿದ್ರು, ಹ್ಯಾಶ್ಟ್ಯಾಗ್ಸ್ ಮೆಲೋಡಿ ಎಲ್ಲ ಕಡೆ ಓಡಾಡ್ತಾ ಇತ್ತು. ಹಾಗೆ AI ಸಾಂಗ್ಸ್ಗಳು, ಮೋದಿ ಹೇಳ್ತಾ ಇರುವಂಥ ಸಾಂಗ್ಸ್ ರೀತಿ ಎಲ್ಲ ಮಾಡಿದ್ರು AI ಯೂಸ್ ಮಾಡಿಕೊಂಡು. ಈ ಬಾರಿ ಅವರು ಇಟಲಿಗೆ ಭೇಟಿಯನ್ನು ನೀಡಿದಾಗ ಅಲ್ಲಿ ಮೆಲೋಡಿ ಚಾಕ್ಲೇಟ್ ಪ್ಯಾಕ್ನೇ ಅವರು ಕೊಡ್ತಾರೆ. ಪಾರ್ಲೆ ಮೆಲೋಡಿ ಚಾಕ್ಲೇಟ್. ಅದು ಮೆಲೋಡಿ ಚಾಕ್ಲೇಟ್ ಮಧುರ ರಾಜತಾಂತ್ರಿಕತೆ. ಒಂದು ಕಡೆ ಅಮೆರಿಕ ಹಾಗೂ ಇಟಲಿ ನಡುವಿನ ರಾಜತಾಂತ್ರಿಕತೆ ಹಳಿಸಿ ಹೋಗ್ತಾ ಇದೆ ಟ್ರಂಪ್ ಅವರ ಸ್ಟೇಟ್ಮೆಂಟ್ಸ್ ಅಥವಾ ಹುಚ್ಚುತನದಿಂದ. ಆದರೆ ಇಲ್ಲಿ ಆ ರಾಜತಾಂತ್ರಿಕತೆ ಒಂದು ರೀತಿ ಮಧುರವಾಗಿ ಕನ್ವರ್ಟ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶಿಷ್ಟವಾದಂಥ ಈ ಮೆಲೋಡಿ ರಾಜತಾಂತ್ರಿಕತೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ, ಭಾರಿ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಭಾರತ ಹಾಗೂ ಇಟಲಿ ನಡುವಿನ ಒಂದು ದ್ವಿಪಕ್ಷೀಯ ಸಂಬಂಧಕ್ಕೆ ಒಂದು ಸ್ವೀಟ್ ಆಗಿರುವಂತಹ ಟ್ವಿಸ್ಟ್ ಕೂಡ ಸಿಕ್ಕಿದೆ, ಒಂದು ಸಿಹಿಯಾದ ತಿರುವು ಕೂಡ ಸಿಕ್ಕಿದೆ ಈ ಚಾಕ್ಲೇಟ್ನ ಮೂಲಕ. ತಮ್ಮ ರೋಮ್ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಉಡುಗೊರೆ ನೀಡಿದ್ದು, ಅದನ್ನು ಮೆಲೋನಿ ಅವರು ಕೂಡ ತುಂಬ ಖುಷಿಯಿಂದ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಮುಗುಳ್ನಗುತ್ತಾ ಧನ್ಯವಾದ ಅರ್ಪಿಸಿದ್ದು ದೊಡ್ಡ ಸುದ್ದಿಯಾಗಿದೆ. ಆದರೆ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವಮಾನದ ಮಾತುಗಳನ್ನು ಆಡ್ತಾ ಇದ್ರೆ, ಮೋದಿ ಅವರು ಗೌರವ ಹಾಗೂ ಪ್ರೀತಿಯ ಮೂಲಕ ಹೊಸ ಇತಿಹಾಸವನ್ನೇ ಬರೀತಾ ಇದ್ದಾರೆ. ಹೀಗಾಗಿ ಈ ಮಧುರ ಬಾಂಧವ್ಯ ಕೇವಲ ಒಂದು ವೈಯಕ್ತಿಕ ಸ್ನೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಜೊತೆಗೆ ಉಭಯ ದೇಶಗಳ ನಡುವೆ IMEC ನಿರ್ಮಾಣಕ್ಕೆ ಭರವಸೆಯ ಬದ್ಧತೆ ತಂದಿರೋದಲ್ಲದೆ ಭಾರತ ಇಟಲಿ ವ್ಯಾಪಾರ ವಹಿವಾಟು ಬರೋಬ್ಬರಿ $16.77 ಶತಕೋಟಿ ದಾಟುವಂತೆ ಮಾಡುವಲ್ಲಿ ವ್ಯಾಪಾರ ಹಾಗೂ ಆರ್ಥಿಕ ಸಂಬಂಧದ ಭದ್ರ ಬುನಾದಿ ಆಗಿದೆ ಕೂಡ. ಅಂದರೆ ಕೇವಲ ಇದೇನು ಪರ್ಸನಲ್ ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಇದು ಭಾರತ ಹಾಗೂ ಇಟಲಿ ನಡುವಿನ ಒಂದಷ್ಟು ಒಪ್ಪಂದಗಳು ಅಥವಾ ಒಂದಷ್ಟು ಯೋಜನೆಗಳೇನಿರುತ್ತೆ ಅದಕ್ಕಾಗಿ ಇದೊಂದು ಮುನ್ನುಡಿಯನ್ನು ಕೂಡ ಬರೀತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗೆ ಈ IMEC ಅಂತ ಅಂದರೆ ಭಾರತ, UAE, ಸೌದಿ ಅರೇಬಿಯಾ, ಅಮೇರಿಕ, ಯುರೋಪಿಯನ್ ಯೂನಿಯನ್ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಅಂದರೆ IMEC ಅಂತ ಕರಿತೀವಿ, ಇದರ ನಿರ್ಮಾಣಕ್ಕೆ ಬಲವಾದ ಬದ್ಧತೆಯನ್ನು ಪ್ರದರ್ಶಿಸಿವೆ. ಇದರ ಗುರಿ IMEC ಗುರಿ ಹಾಗೆ ಉದ್ದೇಶ ಏನು ಅಂದರೆ ಈ ರೈಲು ಮಾರ್ಗಗಳಾಗಿರ್ಬೋದು, ಸಮುದ್ರ ಸಾರಿಗೆ ಜಾಲಗಳು, ಇಂಧನ ಪೈಪ್ಲೈನ್ಗಳು ಮತ್ತು ಹೈ ಸ್ಪೀಡ್ ಡಿಜಿಟಲ್ ಕೇಬಲ್ಗಳ ಮೂಲಕ ಈ 3 ಖಂಡಗಳನ್ನು ಬೆಸೆಯೋದೇ ಇದರ ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ಈ ಭೇಟಿ ಅಥವಾ ಇಬ್ಬರು ನಾಯಕರ ನಡುವಿನ ಇಷ್ಟೊಂದು ಒಂದು ರೀತಿ ಪವಿತ್ರ ಸ್ನೇಹ ಏನಿದೆ ಅಥವಾ ಈ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಏನಿದೆ, ಇದು ಈ ಯೋಜನೆಗಳಿಗೂ ಕೂಡ ಮುನ್ನುಡಿಯನ್ನು ಬರೀತಾ ಇದೆ. ಆದರೆ ಒಂದು ಕಡೆ ಟ್ರಂಪ್ ಅವರ ಜೊತೆ ಫ್ರೆಂಡ್ಶಿಪ್ ಹಾಳಾಗಿದೆ, ಮೋದಿ ಅವರ ಫ್ರೆಂಡ್ಶಿಪ್ ಎಲ್ಲ ಕಡೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ರೀತಿ ಇಬ್ಬರು ಯಾವುದೇ ವಿಚಾರದಲ್ಲೂ ಕೂಡ ಎಷ್ಟೇ ಫ್ರೆಂಡ್ಸ್ ಆಗಿದ್ರೂ ಕೂಡ ಫ್ರೆಂಡ್ಶಿಪ್ ಅಥವಾ ಫ್ರೆಂಡ್ಸ್ಗಳ ಮಧ್ಯೆ ಇವಳು ನನ್ನ ಫ್ರೆಂಡು ಅಂತ ಕೇವಲ ಅಧಿಕಾರವನ್ನು ಚಲಾಯಿಸಬಾರ್ದು, ಪರಸ್ಪರ ಗೌರವ ನೀಡಬೇಕಾಗತ್ತೆ ಅಥವಾ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ಎಲ್ಲವನ್ನೂ ಕೂಡ ಮಾಡಬೇಕಾಗುತ್ತೆ. ಆಗ ಮಾತ್ರ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಸಿಗುತ್ತೆ. ಅದನ್ನು ಮೋದಿ ಅವರು ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ಭಾರತ ಹಾಗೂ ಚೀನಾ ನಡುವೆ ಒಳಗೊಳಗೆ ಭೀಕರ ಸಮರ ಶುರುವಾಗ್ತಾ ಇದೆ. ಯುದ್ಧ ಅಥವಾ ಸಮರ ಅಂತ ಅಂದರೆ ಕೇವಲ ಗಡಿಗಳಲ್ಲಿ ಅಥವಾ ಒಂದು ಭೂಮಿಗೋಸ್ಕರ ನಡೆಯುವಂಥ ಸಂಘರ್ಷ ಮಾತ್ರ ಅಲ್ಲ, ಬದಲಿಗೆ ನೀರಿನಿಂದ ಒಂದು ರೀತಿ ಜಲಯುದ್ಧ ಆರಂಭ ಆಗ್ತಾ ಇದೆ. ಅದು ಚೀನಾ ಕಡೆಯಿಂದ, ಚೀನಾ ಪ್ರವೋಕ್ ಮಾಡ್ತಾ ಇದೆ. ಅದಕ್ಕೆ ರೆಡಿ ಆಗಿದ್ದೀವಿ ನಾವು, ಭಾರತ ಕೂಡ ಸರ್ವಸನ್ನದ್ಧವಾಗಿದ್ದೀವಿ. ಅಂದರೆ ಏನಿದು ಜಲಯುದ್ಧ ನೋಡ್ತಾ ಹೋಗೋಣ. ಅಂದರೆ ಗಡಿ ನಾವು ನಮ್ಮ ರಾಷ್ಟ್ರ ಅಥವಾ ಯಾವುದೇ ರಾಷ್ಟ್ರ ಆಗಿರ್ಬೋದು, ಬೇರೆ ರಾಷ್ಟ್ರಗಳ ಜೊತೆ ಬಾರ್ಡರ್ನ ಹಂಚ್ಕೊಂಡಾಗ ಅಲ್ಲಿ ಒಂದು ರೀತಿ ಕೋಲ್ಡ್ ವಾರ್ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಚೀನಾ ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡೋಕ್ಕೆ ಹೊರಟಿದೆ ಅಂತ ಅಂದರೆ, ಎಂದೂ ಕಂಡಿರದ ಒಂದು ಜಲ ರಾಕ್ಷಸನನ್ನು ಸೃಷ್ಟಿ ಮಾಡೋದಕ್ಕೆ ಚೀನಾ ಮುಂದಾಗಿದೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಚೀನಾದ ಈ ಜಲ ಕುತಂತ್ರಕ್ಕೆ ಬ್ರೇಕ್ ಹಾಕೋದಕ್ಕೆ ಒಂದು ಜಲ ಕವಚವನ್ನು, ಒಂದು ಪ್ರೊಟೆಕ್ಷನ್ ಶೀಲ್ಡ್, ಆ ಕಡೆ ಚೀನಾ ಜಲ ರಾಕ್ಷಸನನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ರೆ, ಈ ಕಡೆ ನಮ್ಮ ಭಾರತ ಅದಕ್ಕೆ ಒಂದು ಶೀಲ್ಡ್, ಯಾವುದೇ ರೀತಿ ಭಾರತದ ಜನರಿಗೆ, ಭಾರತದ ರಾಜ್ಯಗಳಿಗೆ, ಕೃಷಿಕರಿಗೆ ಎಫೆಕ್ಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಶೀಲ್ಡ್ನ ಸಿದ್ಧಪಡಿಸಿದೆ. ಬ್ರಹ್ಮಪುತ್ರ ನದಿ, ಈ ನದಿಯ ವಿಚಾರವಾಗಿಯೇ ಇಷ್ಟೆಲ್ಲ ನಡೀತಾ ಇರುವಂಥದ್ದು. ಈ ನದಿಯ ಮೇಲಿನ ಈ ಆಧಿಪತ್ಯದ ಹೋರಾಟದ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಭಾರತ ಹಾಗೂ ಚೀನಾ ನಡುವೆ ಜಲಯುದ್ಧ ಯಾವ ವಿಚಾರಕ್ಕಾಗಿ? ಮುಖ್ಯವಾಗಿ ನಾವು ಮುಂಚೆಯಿಂದನೂ ನೋಡ್ತಾನೆ ಇದ್ವಿ, ಈ ಹಿಮಾಲಯದಲ್ಲಿ ಯಾವೆಲ್ಲ ನದಿಗಳು ಹುಟ್ಟುತ್ತೆ, ಅಲ್ಲಿಂದ ಹರಿದು ನೆಕ್ಸ್ಟ್ ಚೀನಾಗೆ ಹೋಗುವಂಥ ನದಿಗಳು ಯಾವೆಲ್ಲ ಇದೆ,
ಈ ವಿಚಾರವಾಗಿ ಒಂದಷ್ಟು ತಕರಾರುಗಳು ಇದ್ದೇ ಇದೆ ಎರಡೂ ದೇಶಗಳ ನಡುವೆ. ಈಗ ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಘರ್ಷದ ಬೆನ್ನಲ್ಲೇ ಬ್ರಹ್ಮಪುತ್ರ ನದಿಯ ಆಧಿಪತ್ಯಕ್ಕಾಗಿ ಎರಡೂ ದೈತ್ಯ ರಾಷ್ಟ್ರಗಳ ನಡುವೆ ಜಲಯುದ್ಧ ಅಫಿಷಿಯಲಿ ಸ್ಟಾರ್ಟ್ ಆಗಿದೆ. ಚೀನಾ ಟಿಬೆಟ್ನ ಯಾರ್ಲುಂಗ್ ಟ್ಯಾಂಗ್ಪೋ ಅಂದರೆ ಬ್ರಹ್ಮಪುತ್ರ ನದಿ ಟಿಬೆಟ್ಗೆ ಎಂಟ್ರಿ ಆದಮೇಲೆ, ಅಂದರೆ ಒಂದೊಂದು ಪ್ಲೇಸಲ್ಲಿ ಅದರ ಹೆಸರು ಬೇರೆ ಬೇರೆ ಇರುತ್ತೆ. ಟಿಬೆಟ್ಗೆ ಎಂಟ್ರಿ ಆದಮೇಲೆ ಆ ಬ್ರಹ್ಮಪುತ್ರ ನದಿಯನ್ನು ನಾವು ಯಾರ್ಲುಂಗ್ ಟ್ಯಾಂಗ್ಪೋ ಅಂತ ಕರಿತೀವಿ. ಈ ನದಿಯ ಕೆಳಭಾಗದಲ್ಲಿ ಅಂದರೆ ಭಾರತದ ಬಾರ್ಡರ್ ಲೈನ್ ಏನಿದೆ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡದಾದ ಮಹಾ ಜಲ ವಿದ್ಯುತ್ ಅಣೆಕಟ್ಟನ್ನು ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು, ಇದು ಭಾರತದ ಪಾಲಿಗೆ ಜಲ ಬಾಂಬ್ನಂತೆ ಪರಿಣಮಿಸ್ತಾ ಇದೆ. ಅಂದರೆ ಅವ್ರ ಕಂಟ್ರೋಲ್ನಲ್ಲಿರುತ್ತೆ. ಅಕಸ್ಮಾತ್ ಏನಾದ್ರು ಯುದ್ಧ ಗಿದ್ದ ಆದಾಗ ಅಥವಾ ವೈಮನಸ್ಸು ಮೂಡಿದಾಗ ಜಾಸ್ತಿ ನೀರು ಬಿಟ್ಟರೆ ನಮ್ಮ ಭಾರತದ ರಾಜ್ಯಗಳು ಅಸ್ಸಾಂ ಆಗಿರ್ಬೋದು, ಹಿಮಾಚಲ ಪ್ರದೇಶ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಅಕಸ್ಮಾತ್ ನೀರು ಬಿಡಲಿಲ್ಲ ಅಂದರೆ ಇಲ್ಲಿ ಬರಗಾಲ ಶುರುವಾಗುತ್ತೆ. ಈ ರೀತಿ ಕಂಪ್ಲೀಟ್ ಕಂಟ್ರೋಲ್ ತಗೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇದೆ. ಆದರೆ ಚೀನಾದ ಈ ಜಲ ಕುತಂತ್ರಕ್ಕೆ ಅವರದ್ದೇ ದಾಟಿಯಲ್ಲಿ ಕೌಂಟರ್ ಕೊಡೋದಕ್ಕೆ ಹಾಗೂ ಈಶಾನ್ಯ ರಾಜ್ಯಗಳ ಅಸ್ತಿತ್ವವನ್ನು ರಕ್ಷಿಸೋದಕ್ಕೆ ಆಕ್ರಮಣಕಾರಿ ಜಲ ರಾಜತಾಂತ್ರಿಕತೆ ಕೈಗೊಂಡಿದೆ ಭಾರತ. ಅರುಣಾಚಲ ಪ್ರದೇಶದ ಸಿಯಾಂಗ್ ನದಿಗೆ ಬೃಹತ್ ಜಲ ವಿದ್ಯುತ್ ಮತ್ತು ಪ್ರವಾಹ ನಿಯಂತ್ರಣ ಅಣೆಕಟ್ಟು ನಿರ್ಮಿಸೋ ಬೃಹತ್ ಯೋಜನೆಯನ್ನ ಘೋಷಿಸೋ ಮೂಲಕ ಜಲ ರಕ್ಷಣಾ ಗೋಡೆಯನ್ನು ಸಿದ್ಧಪಡಿಸಿದೆ. ಇನ್ನು ಬ್ರಹ್ಮಪುತ್ರ ನದಿ ಪಾತ್ರದಲ್ಲಿ ತನ್ನ ಕಂಪ್ಲೀಟ್ ಕಂಟ್ರೋಲ್ನ ಕಾಪಾಡಿಕೊಳ್ಳೋದಕ್ಕೆ ಭಾರತ ಮುಂದಡಿ ಇಟ್ಟಿರುವ ಈ ಮಹಾ ಸಂಘರ್ಷ ಮುಂಬರುವ ದಿನಗಳಲ್ಲಿ ಇಡೀ ಏಷ್ಯಾದ ಭವಿಷ್ಯ ಮತ್ತು ಜಲ ಭದ್ರತೆಯನ್ನು ಡಿಸೈಡ್ ಮಾಡುತ್ತೆ. ಒಂದು ಕಡೆ ಚೀನಾ ಆ ರೀತಿ ಅಟ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಎಲ್ಲವನ್ನು ಕೂಡ ತನ್ನ ಕಂಟ್ರೋಲ್ಗೆ ತೆಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಈ ಕಡೆ ಭಾರತ ಏನು ಸುಮ್ಮನೆ ಕೂತಿಲ್ಲ, ಒಂದು ಶೀಲ್ಡ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಯಾರ್ಲುಂಗ್ ಟ್ಯಾಂಗ್ಪೋ ಅಂದರೆ ಇದು ಟಿಬೆಟ್ ಮೂಲಕ ಹರಿಯುವಂಥ ಬ್ರಹ್ಮಪುತ್ರ ನದಿಯ ಮೇಲ್ಭಾಗದ ಟಿಬೇಟಿಯನ್ ಹೆಸರು. ಹಾಗೆ ಈ ಬ್ರಹ್ಮಪುತ್ರ ನದಿ ಒಂದೊಂದು ಊರಲ್ಲಿ ನದಿಗೆ ಒಂದೊಂದು ಹೆಸರಿದೆ. ಕೈಲಾಸ ಪರ್ವತದ ಬಳಿಯ ಆಂಗ್ಸಿ ಹಿಮ ನದಿಯಿಂದ ಈ ನದಿ ಹುಟ್ಟುತ್ತೆ. ಬ್ರಹ್ಮಪುತ್ರ ನದಿ ಹಿಮಾಲಯದ ಉದ್ದಕ್ಕೂ ಸಾಗುತ್ತೆ. ಭಾರತದ ಅರುಣಾಚಲ ಪ್ರದೇಶದನ್ನ ಸಿಯಾಂಗ್ ಅಂತ ಕರೀತಾರೆ. ಈ ಅರುಣಾಚಲ ಪ್ರದೇಶದಲ್ಲಿ ಏನು ಹರಿಯುತ್ತೆ ಈ ನದಿ, ಆ ಭಾಗ ಏನಿದೆ ಆಗ ಅದನ್ನು ಸಿಯಾಂಗ್ ಅಂತ ಕರೀತಾರೆ. ಹಾಗೆ ಅಸ್ಸಾಮಲ್ಲಿ ಎಂಟ್ರಿ ಕೊಟ್ಟಾಗ ಬ್ರಹ್ಮಪುತ್ರ ನದಿಯಾಗಿ ಇದು ಎಂಟ್ರಿ ಕೊಡುತ್ತೆ. ಹಾಗೆ ಚೀನಾಗೆ ಹೋಗ್ಬೇಕಾದ್ರೆ ಟಿಬೆಟ್ನಲ್ಲಿ ಇದನ್ನು ಯಾರ್ಲುಂಗ್ ಟ್ಯಾಂಗ್ಪೋ ಅಂತ ಕರೀತಾರೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಗುರುತಿಸಲಾಗುತ್ತೆ. ಹೀಗಾಗಿ ಆ ಒಂದು ಜಲ ಬಾಂಬ್ ಅಥವಾ ಜಲ ರಾಕ್ಷಸ ಒಂದು ದೊಡ್ಡ ಡ್ಯಾಮ್ನ ಕಟ್ಟೋದಕ್ಕೆ ಏನು ಚೀನಾ ಮುಂದಾಗಿದೆ, ಅದೇ ರೀತಿ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿರುವಂಥ ಬ್ರಹ್ಮಪುತ್ರ ನದಿಗೆ ಅಂದರೆ ಸಿಯಾಂಗ್ ಅಂತ ಕರಿತೀವಿ, ಅಲ್ಲಿ ಬೃಹತ್ ಜಲ ವಿದ್ಯುತ್ ಹಾಗೂ ಪ್ರವಾಹ ನಿಯಂತ್ರಣ ಅಣೆಕಟ್ಟು, ಒಂದು ಡ್ಯಾಮ್ನ ಈ ಎಷ್ಟೇ ಪ್ರವಾಹ ಎಷ್ಟೇ ಜಾಸ್ತಿ ನೀರು ಬಿಟ್ಟರೂ ಕೂಡ ಅದನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಇರುವಂತಹ ಒಂದು ಡ್ಯಾಮ್ನ ಕಟ್ಟೋದಕ್ಕೆ ಒಂದು ಬೃಹತ್ ಯೋಜನೆಯನ್ನು ಭಾರತ ರೂಪಿಸ್ಕೊಳ್ತಾ ಇದೆ. ಆದರೆ ನಾನು ಆಗಲೇ ಹೇಳಿದೆ, ಜಲ ರಾಕ್ಷಸ ಅಂತ ಚೀನಾ ಈ ರೀತಿ ಏನೇನೋ ಸೃಷ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಮಗೆ ಗೊತ್ತೇ ಇದೆ. ಇನ್ನೊಂದು ದೇಶಕ್ಕೆ ಹಾನಿ ಮಾಡೋಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತೆ. ಈ ಜಲ ರಾಕ್ಷಸ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಏನಿದ್ರ ಐಡಿಯಾ, ಈ ಒಂದು ಯೋಜನೆಯ ಹಿಂದಿನ ತಂತ್ರ ಏನು, ಯಾವ ರೀತಿ ನಮ್ಮ ದೇಶದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಚೀನಾದಿಂದ ಜಲರಾಕ್ಷಸನ ಸೃಷ್ಟಿ ಆಗ್ತಾ ಇದೆ. ಬರೋಬ್ಬರಿ 14 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡೋಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಆರಂಭ ಮಾಡೋದಕ್ಕೆ ಚೀನಾ ಮುಂದಾಗಿದೆ. ಇದು ಕಂಪ್ಲೀಟ್ ಆಗಿ ನೀರು ಹೆಚ್ಚಾಗಿಬಿಟ್ರು ಭಾರತದಲ್ಲಿ ಪ್ರವಾಹ ಆಗುತ್ತೆ, ನೀರು ಬಿಡಲಿಲ್ಲ ಅಂತ ಅಂದರೆ ಭೂಮಿ ಬರಡಾಗುತ್ತೆ. ಹೀಗಾಗಿ ರೈತರ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ ಈ ಒಂದು ಪ್ರಾಜೆಕ್ಟ್ನಿಂದ. ಚೀನಾ ಸರ್ಕಾರ ಅಂತಾರಾಷ್ಟ್ರೀಯ ಜಲ ಒಪ್ಪಂದಗಳು ಹಾಗೆ ನಿಯಮಗಳು ಏನಿರುತ್ತೆ ಎರಡೂ ದೇಶಗಳ ನಡುವೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಗಾಳಿಗೆ ತೂರಿ ಟಿಬೆಟ್ ಪ್ರಾಂತ್ಯದಲ್ಲಿ ಬರೋಬ್ಬರಿ 14 ಲಕ್ಷ ಕೋಟಿ ರೂಪಾಯಿ ಅಂದರೆ $165 ಬಿಲಿಯನ್ ವೆಚ್ಚದಲ್ಲಿ ವಿಶ್ವದ ಅತ್ಯಂತ ಬೃಹತ್ ಮೆಡೋಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆರಂಭಿಸೋ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿದೆ. ಈ ಜಲ ವಿದ್ಯುತ್ ಯೋಜನೆ ಎಷ್ಟು ದೊಡ್ಡದು ಅಂತ ಅಂದರೆ ಇದು ಚೀನಾದ ಪ್ರಸಿದ್ಧ 3 ಗೋರ್ಜಸ್ ಅಣೆಕಟ್ಟಿಗಿಂತಲೂ 3 ಪಟ್ಟು ದೊಡ್ಡದಾಗಿದೆ. ಈ 3 ಗೋರ್ಜಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬ್ರಿಟನ್ ದೇಶದ ವಾರ್ಷಿಕ ವಿದ್ಯುತ್ ಬಳಕೆಗೆ ಸಮನಾದ ಬರೋಬ್ಬರಿ 60,000 ಮೆಗಾವ್ಯಾಟ್ ವಿದ್ಯುತ್ ಪ್ರೊಡ್ಯೂಸ್ ಮಾಡುವಂತಹ ಗುರಿಯನ್ನು ಕೂಡ ಹೊಂದಿದೆ. ಆದರೆ ಇದನ್ನು ಅವ್ರು ಎಲ್ಲೋ ದೂರದಲ್ಲಿ ಮಾಡ್ತಾ ಇರೋದೆಲ್ಲಿ, ಎಲ್ಲೋ ಮಾಡಿದರೆ ನಾವು ಇವತ್ತು ಈ ನ್ಯೂಸ್ನ ತಗೊಳ್ತಾನೆ ಇರಲಿಲ್ಲ. ಆದರೆ ಇವರು ಮಾಡ್ತಾ ಇರೋದೆಲ್ಲಿ, ಈ ಡ್ಯಾಮ್ನ ಭಾರತದ ಬಾರ್ಡರ್ ಲೈನ್ ಏನಿದೆ ಗಡಿ ಭಾಗದಿಂದ ಕೇವಲ 50 ಕಿಲೋಮೀಟರ್ ಅಂತರದಲ್ಲೇ ಈ ಜಲರಾಕ್ಷಸನ ನಿರ್ಮಾಣ ಆಗ್ತಾ ಇರೋದು ಭಾರತ ಪಾಲಿಗೆ ಒಂದು ಟಿಕ್ಕಿಂಗ್ ಜಲ ಬಾಂಬ್. ಯಾವಾಗ ಬೇಕಾದರೂ ಕೂಡ ಸ್ಫೋಟ ಆಗ್ಬೋದು. ಒಂದು ಬಾಂಬ್ ಟಿಕ್ ಆಗ್ತಾ ಇದೆ ಅಂತ ಅಂದರೆ ಯಾವಾಗ ಬೇಕಾದರೂ ಕೂಡ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಟಿಕ್ಕಿಂಗ್ ಜಲ ಬಾಂಬ್ನಂತೆ ಪರಿಣಮಿಸಿದ್ದು ಯಾವುದೇ
ನಿಯಮಗಳಿಗೆ ಏನೇ ರೂಲ್ಸ್ ಇದ್ರೂ ಕೂಡ ಅದಕ್ಕೆ ಚೀನಾ ಬೆಲೆ ಕೊಡ್ತಾ ಇಲ್ಲ. ನೀರನ್ನೇ ಅಸ್ತ್ರವಾಗಿ ಬಳಸಿ ಭಾರತದ ವಿರುದ್ಧ ಸಂಚನ್ನ ರೂಪಿಸೋದಕ್ಕೆ ರೆಡಿಯಾಗಿದೆ ಚೀನಾ. ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ಈ 3 Gorges ಅಂದರೆ ಏನು ಅಂತಂದರೆ 3 Gorgesನೇ ಮೀರಿಸುವಂಥ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ ಚೀನಾ, ಮೆಡೋಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ. ಹಾಗಾದರೆ ಈ 3 Gorges ಅಂದರೆ ಏನು? ಇದು ಚೀನಾದಲ್ಲಿರುವಂತಹ ವಿಶ್ವದ ಅತಿ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟು. ಇದನ್ನು ಯಾಂಗ್ಝಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗೆ ಇದು 22,500 ಮೆಗಾವ್ಯಾಟ್ ಕೆಪಾಸಿಟಿ ಹೊಂದಿರುವಂಥ ವಿಶ್ವದ ಅತಿ ದೊಡ್ಡ ಜಲ ವಿದ್ಯುತ್ ಸ್ಥಾವರ. ಸೊ ಹೀಗಾಗಿ ಇದಕ್ಕೆ ಸೈಡ್ ಹೊಡೆದು 60,000 ಮೆಗಾವ್ಯಾಟ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುವಂಥ ಗುರಿಯನ್ನು ಚೀನಾ ಈಗ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಓಕೆ, ಇವರೇನೋ ನಾನಾಗಲೇ ಹೇಳಿದೆ, ಎಲ್ಲೋ ಒಂದು ಕಡೆ ಕಟ್ಕೊಂಡಿದ್ರೆ ನಮಗೇನೋ ಅಷ್ಟು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಭಾರತದ ಗಡಿಯಿಂದ ಕೇವಲ 50 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ರೀತಿ ಒಂದು ಯೋಜನೆಯನ್ನು ಅಥವಾ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಚೀನಾ ಡಿಸೈಡ್ ಮಾಡಿದೆ. ಈ ಪ್ರಾಜೆಕ್ಟ್ ಏನಾದರೂ ಆದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಭಾರತದ ಮೇಲೆ ನೋಡ್ತಾ ಹೋಗೋಣ. ಈಶಾನ್ಯ ಭಾರತಕ್ಕೆ ಜಲಪ್ರಳಯದ ಭೀತಿ ಎದುರಾಗುತ್ತೆ. ಯಾಕಂದರೆ ಕಂಪ್ಲೀಟ್ ಕಂಟ್ರೋಲ್ ಚೀನಾ ಕೈಯಲ್ಲೇ ಇರುತ್ತೆ. ಯುದ್ಧದ ಸಮಯದಲ್ಲಿ ಏನಾದರೂ ಒಂದು ವೈಮನಸ್ ಬಂತು, ಯುದ್ಧ ಆಯಿತು, ಏನೇ ಆದರೂ ಕೂಡ ಕಂಪ್ಲೀಟ್ ಕಂಟ್ರೋಲ್ ಬೇರೆ ದೇಶದ ಮೇಲಿದ್ರೆ ನಿಜಕ್ಕೂ ನಮ್ಮ ಪರಿಸ್ಥಿತಿ ಊಹಿಸಿಕೊಳ್ಳೋದು ಕಷ್ಟ. ಯುದ್ಧದ ಸಮಯದಲ್ಲಿ ಏನಾದರೂ ನೀರು ಬಿಟ್ಟರೆ ಅತಿಯಾಗಿ ಆ ಡ್ಯಾಮ್ನಿಂದ ಅಸ್ಸಾಂ ಹಾಗೂ ಅರುಣಾಚಲಕ್ಕೆ ಜಲಪ್ರಳಯ ಉಂಟಾಗುತ್ತೆ. ಚೀನಾ ನಿರ್ಮಿಸ್ತಾ ಇರುವಂತಹ ಬೃಹತ್ ಅಣೆಕಟ್ಟು ಕೇವಲ ಒಂದು ಸಾಮಾನ್ಯ ವಿದ್ಯುತ್ ಯೋಜನೆ ಅಲ್ಲ, ಅದು ಭಾರತದ ವಿರುದ್ಧ ಪ್ರಯೋಗಿಸಲು ಸಿದ್ಧವಾಗಿರುವಂತಹ ಒಂದು ಅಪಾಯಕಾರಿ ಜಲ ಬಾಂಬ್ ಆಗಿ ಮಾರ್ಪಟ್ಟಿದ್ದು ಲಕ್ಷಾಂತರ ಜನರ ಜೀವ ಹಾಗೂ ಜೀವನೋಪಾಯದ ಮೇಲೆ ಡ್ರ್ಯಾಗನ್ ಕಣ್ಣು ಬಿದ್ದಿದೆ. ನದಿಯ ನೈಸರ್ಗಿಕ ಹರಿವನ್ನು ಬದಲಿಸಿ, ಆ ನದಿ ಏನು ಹರಿತಾ ಇರುತ್ತೆ ಅದರದ್ದೊಂದು ರೂಟ್ ಇರುತ್ತೆ, ಅದನ್ನು ಚೇಂಜ್ ಮಾಡಿ ಪರಿಸರ ನಾಶ ಮಾಡೋದಕ್ಕೆ ಸಂಚನ್ನು ರೂಪಿಸಿದೆ ಚೀನಾ. ಭಾರತದ ಕೃಷಿ ಮತ್ತು ಕುಡಿಯುವ ನೀರಿಗೆ ಅಡ್ಡಿಪಡಿಸುವಂಥ ಅಥವಾ ತೊಂದರೆ ಕೊಡುವಂಥ ಕುತಂತ್ರವನ್ನು ನಡೆಸ್ತಾ ಇದೆ. ಗಡಿ ಉದ್ವಿಗ್ನತೆ ಅಥವಾ ಏನಾದರೂ ಯುದ್ಧ ಆಯಿತು, ವೈಮನಸ್ಸಾಯಿತು, ಆಗ ಚೀನಾ ಅಕಸ್ಮಾತ್ ಈ ಅಣೆಕಟ್ಟಿನ ನೀರನ್ನು ಬಿಟ್ಟರೆ ಅಸ್ಸಾಂ ಹಾಗೂ ಅರುಣಾಚಲ ಪ್ರದೇಶಗಳಲ್ಲಿ ಭೀಕರ ಕೃತಕ ಜಲಪ್ರಳಯವೇ ಸೃಷ್ಟಿಯಾಗಬಹುದು. ಮಳೆಯಿಂದ ಬರುವಂಥ ಪ್ರಳಯ ಅಲ್ಲ, ನೇಚರಿಂದ ಬರುವಂಥದ್ದಲ್ಲ, ಚೀನಾದಿಂದ ಬರುವಂಥ ಪ್ರಳಯ ಇದು. ಅದೇ ರೀತಿ ಅಕಸ್ಮಾತ್ ಈ ಬೇಸಿಗೆ ಟೈಮಲ್ಲಿ ನೀರನ್ನೇನಾದರೂ ತಡೆ ಹಿಡಿದ್ರೆ, ಒಣ ಹವೆಯ ದಿನಗಳಲ್ಲಿ ನೀರನ್ನು ಬಿಡಲಿಲ್ಲ ಅಂದರೆ ಈಶಾನ್ಯ ಭಾರತದ ಜೀವನಾಡಿಯಾಗಿರುವಂಥ ಬ್ರಹ್ಮಪುತ್ರ ನದಿಯ ನೀರಿನ ಹರಿವು 85% ಕುಸಿಯತ್ತೆ. ನದಿಯೇ ಸಂಪೂರ್ಣವಾಗಿ ಬತ್ತಿ ಹೋಗುವಂಥ ಆತಂಕ ಕೂಡ ಎದುರಾಗಿದ್ದು, ಹೀಗಾಗಿ ಈ ಭೌಗೋಳಿಕ ಮತ್ತು ಕಾರ್ಯತಂತ್ರದ ಅಸಮತೋಲನವನ್ನು ಸರಿದೂಗಿಸುವುದಕ್ಕೆ ಭಾರತಕ್ಕೆ ಪ್ರಬಲವಾದ ಒಂದು ರಕ್ಷಣಾತ್ಮಕ ಜಲ ತಡೆಗೋಡೆಯ ಅಗತ್ಯ ಇದೆ. ನಾನು ಆಗಲೇ ಏನು ಹೇಳಿದೆ, ಒಂದು ಜಲಕವಚ, ಒಂದು ಶೀಲ್ಡ್ ಬೇಕಾಗಿದೆ. ಹಾಗಾದರೆ ಭಾರತ ಏನು ಸುಮ್ಮನೆ ಕೂತಿಲ್ಲ, ಅವರು ಯಾವಾಗ ಈ ಯೋಜನೆ ಮಾಡ್ತೀವಿ ಅಂತ ಹೊರಟಿದ್ದಾರೋ ಅಥವಾ ಡಿಸೈಡ್ ಮಾಡಿದಾರೋ ಆ ಕ್ಲೂ ಸಿಕ್ಕಿದ ತಕ್ಷಣವೇ ಭಾರತ ಕೂಡ ಒಂದು ಕೌಂಟರ್ ಪ್ಲಾನ್ನ ಮಾಡ್ಕೊಂಡಿದೆ. ಏನದು? ಭಾರತದ ಸಿಯಾಂಗ್ ಮಾಸ್ಟರ್ ಪ್ಲಾನ್. ಇದು ಯಾವ ರೀತಿ ಮಾಸ್ಟರ್ ಪ್ಲಾನ್? ಇದು ಯಾವ ರೀತಿ ಈ ರೀತಿ ಸಂದರ್ಭದಲ್ಲಿ ಅಂದರೆ ಅತಿಯಾಗಿ ನೀರು ಬಿಟ್ಟಾಗ ಅಥವಾ ಒಣ ಹವೆ ಇದ್ದಾಗ ನೀರವ್ರು ಬಿಡಲಿಲ್ಲ ಅಂತ ಅಂದರೆ ಆಗ ನಮ್ಮ ದೇಶದ ಮೇಲೆ ಎಫೆಕ್ಟ್ ಆಗೋದನ್ನು ತಡೆಯೋದಕ್ಕೆ ಯಾವ ರೀತಿ ಈ ಸಿಯಾಂಗ್ ಮಾಸ್ಟರ್ ಪ್ಲಾನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಚೀನಾದ ಈ ಜಲಯುದ್ಧದ ಆಹ್ವಾನವನ್ನು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಎಕ್ಸೆಪ್ಟ್ ಮಾಡಿದೆ. ಅದಕ್ಕೆ ಪ್ರಬಲವಾದಂಥ ಪ್ರತ್ಯುತ್ತರ ನೀಡೋದಕ್ಕೆ ಅರುಣಾಚಲ ಪ್ರದೇಶದ ಸಿಯಾಂಗ್ ನದಿಗೆ, ಅಗೇನ್ ಸಿಯಾಂಗ್ ಇಸ್ ನಥಿಂಗ್ ಬಟ್ ಬ್ರಹ್ಮಪುತ್ರ, ಬಟ್ ಹೆಸರು ಬೇರೆ ಅಷ್ಟೇ. ಈ ಸಿಯಾಂಗ್ ನದಿಗೆ 1.5 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸಿಯಾಂಗ್ ಅಪ್ಪರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಣೆಕಟ್ಟು ಕಟ್ಟೋದಕ್ಕೆ ತೀರ್ಮಾನವನ್ನು ಮಾಡಿದೆ. 11,000 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆ ಭಾರತದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆ ಆಗಿದ್ದು, ನಮ್ಮ ದೇಶದ ಹಸಿರು ಇಂಧನ ಗುರಿ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಇದನ್ನು ರೀಚ್ ಮಾಡೋದಕ್ಕೆ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಬರೋಬ್ಬರಿ 9 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನು ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಕೂಡ ಈ ಒಂದು ಡ್ಯಾಮ್ಗೆ ಇರುತ್ತೆ. ಅಕಸ್ಮಾತ್ ಚೀನಾ ಏನಾದರೂ ಅಣೆಕಟ್ಟಿನಿಂದ ಏಕಾಏಕಿ ನೀರನ್ನು ಬಿಟ್ಟು ಒಂದು ಆರ್ಟಿಫಿಷಿಯಲ್ ಫ್ಲಡ್ನ ಅದು ಸೃಷ್ಟಿ ಮಾಡಿದ್ರೆ ತನ್ನ ಒಡಲಲ್ಲಿ ಆ ಎಕ್ಸ್ಟ್ರಾ ನೀರನ್ನು ಹೀರಿಕೊಳ್ಳುವಂತಹ ಪ್ರಬಲ ಜಲ ಕವಚವಾಗಿ ಒಂದು ಶೀಲ್ಡ್ ಆಗು ಕೂಡ ಈ ಡ್ಯಾಮ್ ಕೆಲಸ ಮಾಡುತ್ತೆ. ಇದು ಕೇವಲ ವಿದ್ಯುತ್ ಉತ್ಪಾದನೆಗೆ ಸೀಮಿತವಾಗದೆ ಪ್ರವಾಹದ ತೀವ್ರತೆಯನ್ನು ತಗ್ಗಿಸಿ ಇಡೀ ಈಶಾನ್ಯ ಭಾರತವನ್ನು ವಿನಾಶದಿಂದ ರಕ್ಷಿಸುವ ಅತ್ಯಂತ ಆಯಕಟ್ಟಿನ ಒಂದು ಭದ್ರತಾ ಗೋಡೆಯಾಗಿ, ಶೀಲ್ಡ್ ಆಗಿ ಇದು ವರ್ಕ್ ಮಾಡುತ್ತೆ. ಆಗಲೇ ನಾನು ಹೇಳಿದೆ, ಈಗ ಹಸಿರು ಇಂಧನ ಇಸ್ ನಥಿಂಗ್ ಬಟ್ ಈ ಗ್ರೀನ್ ಫ್ಯೂಯಲ್ ವಿಚ್ ಇಸ್ ರಿನ್ಯೂವೇಬಲ್ ಅಂತ, ಈ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ ಅಥವಾ ಬಯೋಫ್ಯೂಯಲ್ ಅಂತ ಏನು ಕರಿತೀವಿ. ಒಂದು ಕಡೆ ಆ ಕಡೆ ಚೀನಾ ಮಾಡ್ತಾ ಇರುವಂಥ ಯೋಜನೆ ಅದು ಪರಿಸರಕ್ಕೆ ವಿರುದ್ಧ.
ನದಿ ಹರಿತಾ ಇರುವಂತಹ ಡೈರೆಕ್ಷನ್ನೇ ಚೇಂಜ್ ಮಾಡಿ ಅವರೇನೋ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ನಮ್ಮ ಭಾರತ ಆ ರೀತಿ ಅಲ್ಲ, ಪರಿಸರ ಸ್ನೇಹಿ ಯೋಜನೆಗಳನ್ನು ಮಾಡೋದಕ್ಕೆ ಮುಂದಾಗಿದೆ. ಅದೇ ಈ ಸಿಯಾಂಗ್ ಮಾಸ್ಟರ್ ಪ್ಲಾನ್ ನಾನೇನು ಹೇಳಿದೆ, ಸಿಯಾಂಗ್ ಅಪ್ಪರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಇದು ಆರ್ಟಿಫಿಷಿಯಲ್ ಫ್ಲಡ್ ಏನು ರಿಲೀಸ್ ಆದರೆ ಎಕ್ಸ್ಟ್ರಾ ನೀರನ್ನು ಕೂಡ ಹೀರ್ಕೊಳ್ಳುವಂಥ ಕೆಪಾಸಿಟಿಯನ್ನು ಈ ಡ್ಯಾಮ್ ಹೊಂದಿರುತ್ತೆ. ಹಾಗೆ ಎಷ್ಟೇ ಗೊಡ್ಡು ಬೆದರಿಕೆಯನ್ನು ಹಾಕಿದರೂ ಕೂಡ, ಅಥವಾ ಚೀನಾದಲ್ಲಿ ಟೆಕ್ನಾಲಜಿ ನಮಗಿಂತ ತುಂಬಾ ಮುಂದುವರೆದಿರಬಹುದು, ಆ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಎಷ್ಟೇ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿದ್ರು, ಆ ಜಲದ ಮೂಲಕ, ನೀರಿನ ಮೂಲಕ ಯುದ್ಧವನ್ನು ಸಾರೋದಕ್ಕೆ ಚೀನಾ ಹೊರಟಿದ್ರು ಕೂಡ ಜಲ ಸಾರ್ವಭೌಮತ್ವಕ್ಕೆ ಭಾರತ ಶಪಥ ಮಾಡಿಕೊಂಡಿದೆ. ನೀವು ಯಾವ ರೀತಿ ಕೌಂಟರ್ ಕೊಡ್ತೀರಾ, ನೀವು ಜಲದ ನೀರಿನ ಮೂಲಕ ನಮಗೆ ಅಟ್ಯಾಕ್ ಮಾಡೋದಕ್ಕೆ ಬಂದರೆ ನಾವು ಅದೇ ಆ ನೀರಿನ ಮೂಲಕವೇ ನಿಮಗೆ ಕೌಂಟರ್ ಕೊಡ್ತೀವಿ, ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಈ ಒಂದು ಜಲ ವಿವಾದವನ್ನು ಕೇವಲ ಒಂದು ಪ್ರಾದೇಶಿಕ ವಿಷಯವಾಗಿ ನೋಡದೆ ರಾಷ್ಟ್ರೀಯ ಭದ್ರತೆಯ ಅತ್ಯಂತ ಸೂಕ್ಷ್ಮ ಚಾಲೆಂಜ್ ಆಗಿ ಕನ್ಸಿಡರ್ ಮಾಡಿದ್ದು, ಗಡಿಯಲ್ಲಿ ಭಾರತೀಯ ರಕ್ಷಣಾ ಏಜೆನ್ಸಿಗಳು ಕಠಿಣ ನಿಗಾವನ್ನು ಕೂಡ ಇರಿಸಿವೆ. ಚೀನಾ ಅಕಸ್ಮಾತ್ ತನ್ನ ಅಣೆಕಟ್ಟನ್ನು ಭಾರತ ವಿರುದ್ಧ ಅಸ್ತ್ರವಾಗಿ ಬಳಸೋದಕ್ಕೇನಾದರೂ ಮುಂದಾದರೆ ಅದಕ್ಕೆ ತಕ್ಕ ಕೌಂಟರ್ ಪ್ಲಾನ್ ಹೊಂದಿರುವ ಭಾರತ ತನ್ನ ಸಿಯಾಂಗ್ ಯೋಜನೆಯ ಮೂಲಕ ಬಲವಾದ ತಡೆಗೋಡೆಯನ್ನು ನಿರ್ಮಿಸುತ್ತೆ. ಚೀನಾದ ಯಾವುದೇ ಜಲಕುತಂತ್ರ ಹಾಗೂ ಗಡಿ ಖ್ಯಾತೆಗಳಿಗೆ ಭಾರತ ಈಗ ಮಣಿಯುವಂಥ ಸ್ಥಿತಿಯಲ್ಲಿಲ್ಲ. ಅದೆಲ್ಲ ಕಾಲ ಮುಗಿದು ಹೋಯಿತು. ಬದಲಾಗಿ ಸ್ಥಳೀಯರ ವಿಶ್ವಾಸ ಪಡೆದು ಗಡಿ ಭಾಗದಲ್ಲಿ ಮೂಲ ಸೌಕರ್ಯಗಳನ್ನು, ಬೇಸಿಕ್ ಫೆಸಿಲಿಟೀಸ್, ಈ ರೀತಿ ಏನಾದರೂ ಆದರೆ ಯಾವ ರೀತಿ ಫೇಸ್ ಮಾಡಬೇಕು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ವೃದ್ಧಿಸ್ತಾ ಇದೆ. ತನ್ನ ದೇಶದ ಜನರ ಹಿತಾಸಕ್ತಿ ಮತ್ತು ಜಲ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಅಕ್ಷರಶಃ ಜಲಕ್ರಾಂತಿಗೆ ಕಂಪ್ಲೀಟ್ ಆಗಿ ರೆಡಿಯಾಗಿದೆ ಭಾರತ. ಜಲಯುದ್ಧದಲ್ಲಿ ಅಂತಿಮ ಜಯ ಭಾರತದ್ದೇ ಎಂಬ ಖಡಕ್ ಸಂದೇಶವನ್ನು ಡ್ರ್ಯಾಗನ್ಗೆ ಭಾರತ ಕೂಡ ರವಾನೆ ಮಾಡಿದೆ. ಅಂದರೆ ನೀವೇನೇ ಪ್ಲ್ಯಾನ್ ಮಾಡಿರಬಹುದು, ಆದರೆ ಅಂತಿಮವಾಗಿ ಇದರ ಗೆಲುವು ಅಥವಾ ಅಂತಿಮ ಗೆಲುವು ಏನಿರುತ್ತೆ ಅದು ನಮ್ಮದೇ. ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಜನರನ್ನು ನಾಶ ಮಾಡೋದಕ್ಕೆ ಅಥವಾ ಅವರಿಗೆ ತೊಂದರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ದೇಶ ರೈತರ ಮೇಲೆ ಅಥವಾ ಕೃಷಿ ಮೇಲೆ ಡಿಪೆಂಡ್ ಆಗಿರುವಂಥ ದೇಶ. ಹೀಗಾಗಿ ಅದನ್ನೇ ಬುಡಮೇಲು ಮಾಡೋದಕ್ಕೆ ಚೀನಾ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಆದರೆ ನಾಟ್ ಟು ವರಿ, ನಮ್ಮ ಭಾರತ ಸರ್ವಸನ್ನದ್ಧವಾಗಿದೆ, ಎಲ್ಲವನ್ನೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿಯಾಗಿದೆ. ಪಾಕಿಸ್ತಾನ ಟೆರರಿಸಂ ಅಥವಾ ಉಗ್ರ ಕೃತ್ಯಗಳು ಅಂತ ಅಂದರೆ ತಟ್ಟಂತ ನೆನಪಾಗೋದು ಪಾಕಿಸ್ತಾನದ ಹೆಸರು. ಆದರೆ ಈ ಪಾಕಿಸ್ತಾನ ಸುಮ್ಮನೆ ಅಂತೂ ಕೂರೋದಿಲ್ಲ, ಒಳಗೊಳಗೆ ಸಂಚನ್ನು ರೂಪಿಸುತ್ತೆ. ಹಾಗೆ ನಾವು ನೋಡಿದ್ವಿ ಇತ್ತೀಚೆಗಷ್ಟೇ RSS ಕಚೇರಿ ಮೇಲೆ ರಾಂಚಿಯಲ್ಲಿ ದಾಳಿ ಆಗುತ್ತೆ, ಅದಾದಮೇಲೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಆಮೇಲೆ ಒಂದಷ್ಟು ವಿಚಾರಗಳು, ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಹೋಗುತ್ತೆ. ಈ ಪಾಕಿಸ್ತಾನ ಏನಿದೆ, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಅಂತ ಏನು ನಾವು ಕರಿತೀವಿ, ಈ ಒಂದು ಹೊಸ ಪ್ಲ್ಯಾನನ್ನು ಮಾಡೋದಕ್ಕೆ ಮುಂದಾಗಿದೆ. ಇಷ್ಟು ದಿನ ಯಾವ ರೀತಿ ಇತ್ತು, ಬಾರ್ಡರ್ಸ್ಗಳಲ್ಲಿ ಅಲ್ಲಿ ಪಾಕಿಸ್ತಾನ ಪೋಷಣೆ ಮಾಡಿರುವಂತಹ ಉಗ್ರರು ನುಸುಳ್ಕೊಂಡು ಒಳಗಡೆ ಬಂದು ಇಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ನಾವು ಇತ್ತೀಚೆಗಷ್ಟೇ ಪಹಲ್ಗಾಮ್ ದಾಳಿಯನ್ನು ಕೂಡ ನೋಡಿದ್ವಿ. ಆದರೆ ಈಗ ಗಡಿಯಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಟೈಟ್ ಆಗಿದೆ, ಹೀಗಾಗಿ ಅವರು ಒಳಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣದಿಂದ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಯಾವ ರೀತಿ, ಈಗ ಆಲ್ರೆಡಿ ಏನೋ ಒಂದು ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿ ಜೈಲು ಸೇರಿರ್ತಾರೆ ಅಥವಾ ಗ್ಯಾಂಗ್ಸ್ಟರ್ಸ್ಗಳಾಗಿ ಗುರುತಿಸ್ಕೊಂಡಿರ್ತಾರೆ. ಅಂಥವರನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ಅವರಿಗೆ ಆಮಿಷಗಳನ್ನು ಒಡ್ಡೋದು, ಮುಖ್ಯವಾಗಿ ಹಣದ ಆಮಿಷ ಆಗಿರ್ಬೋದು ಅಥವಾ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ತಮ್ಮ ದೇಶದ ವಿರುದ್ಧವೇ ಕೆಲಸ ಮಾಡುವಂತೆ ಅವರನ್ನು ಪ್ರೇರೇಪಿಸೋದು. ಈ ರೀತಿ ಒಂದು ಕೆಟ್ಟ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಇದರ ಜೊತೆಗೆ ನಾವು ಆಗಲೇ ಹೇಳಿದೆ, ರಾಂಚಿಯಲ್ಲಿ ನಡೆದಂಥ ಒಂದು RSS ಕಚೇರಿ ಮೇಲೆ ಅಟ್ಯಾಕ್ ಏನಿತ್ತು, ಯಾವಾಗ ಅವರನ್ನು ಅರೆಸ್ಟ್ ಮಾಡ್ತಾರೆ ಆರೋಪಿಗಳನ್ನು ಅಥವಾ ಆ ಉಗ್ರರನ್ನು ಅಂತಲೇ ಕರಿಬೋದು, ಅವರನ್ನು ಅರೆಸ್ಟ್ ಮಾಡಿದಾಗ ಒಂದಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಇನ್ನೂ ಭಯಾನಕ ಸ್ಫೋಟ ನಡೆಸೋದಕ್ಕೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಫಸ್ಟ್ ಆಫ್ ಆಲ್ ಈ ಆಪರೇಷನ್ UP, ಈ ರೀತಿ ಒಂದಷ್ಟು ವಿಚಾರಗಳು, ಅಥವಾ ಈ ಅಯೋಧ್ಯೆನೇ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡೋದು, ಅಲ್ಲೆಲ್ಲ ಬ್ಲಾಸ್ಟ್ ಮಾಡಬೇಕು ಎನ್ನುವಂಥ ವಿಚಾರಗಳನ್ನು ಇವರು ಡಿಸೈಡ್ ಮಾಡ್ಕೊಂಡಿದ್ರಂತೆ. ಬಟ್ ಅವರು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿದೆ. ಈ ಹಿಂದೆ ನಾವು ಡೆಲ್ಲಿಲಿ ಒಂದು ಕಾರ್ ಒಳಗಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಆಗಲೂ ಆತನನ್ನು ವಿಚಾರಣೆ ನಡೆಸಿದಾಗ ಆತನೂ ಕೂಡ ಬಾಯಿ ಬಿಟ್ಟಿದ್ದಾರೆ. ಆತನಿಗೆ ಮುಖ್ಯವಾಗಿ ಅಯೋಧ್ಯೆ ಆಗಿರ್ಬೋದು, ವಾರಣಾಸಿ ಆಗಿರ್ಬೋದು, ಈ ದೇವಸ್ಥಾನಗಳನ್ನು ಬ್ಲಾಸ್ಟ್ ಮಾಡಬೇಕು ಅಂತಲೇ ಅವರು ಕೂಡ ಡಿಸೈಡ್ ಮಾಡಿದರು. ಈಗ ಅಗೇನ್
ಈಗಲೂ ಅದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಹಾಗೆ ಭಾರತದಲ್ಲಿ ಇರುವಂಥ ಈ ಗ್ಯಾಂಗ್ಸ್ಟರ್ಗಳು ಅಪರಾಧಿಗಳನ್ನು ಕರ್ಕೊಂಡು ಬಂದು ಅವರಿಗೆ ಟ್ರೈನ್ ಅಪ್ ಮಾಡಿ ಆಪರೇಷನ್ ಯುಪಿಗೆ ಸಂಚನ್ನ ರೂಪಿಸಿದೆ. ಈ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಗ್ಯಾಂಗ್ಸ್ಟರ್ ಆಪರೇಟಿವ್ ಮಾದರಿಯ ಸಂಚಿನ ಬಗ್ಗೆ ಐಎಸ್ಐನ ಆಪರೇಷನ್ ಯುಪಿ ಇದೀಗ ಬಯಲಾಗಿದೆ. ರಾಂಚಿಯ RSS ಕಚೇರಿ ದಾಳಿ ಬೆನ್ನತ್ತಿದಾಗ ಆಪರೇಷನ್ ಯುಪಿಯ ಒಂದು ಸುಳಿವು ಕೂಡ ಸಿಕ್ಕಿದೆ. ಪಾಕಿಸ್ತಾನದ ISI ಭಾರತದ ವಿರುದ್ಧ ಆಪರೇಷನ್ ಯುಪಿ ಹಾಗೆ ಆಪರೇಷನ್ ಪಂಜಾಬ್ ಎನ್ನುವಂಥ 2 ಅಪಾಯಕಾರಿ ಮಿಷನ್ಗಳನ್ನು ಸ್ಟಾರ್ಟ್ ಮಾಡಿರೋದು ಬೆಳಕಿಗೆ ಬಂದಿದೆ. ಜಾರ್ಖಂಡ್ನ ರಾಂಚಿಯಲ್ಲಿರುವಂತಹ RSS ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿನ ಇಬ್ಬರು ನಡೆಸಿದ್ರು. ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ತೀರ ಟಿವಿನಲ್ಲಿ. ಒಬ್ಬ ಅಮನ್ ಅನ್ಸಾರಿ ಹಾಗೆ ಇನ್ನೊಬ್ಬ ಸೈಫ್ ಅನ್ಸಾರಿ ಅಂತ. ಈ ಇಬ್ಬರು ಆರೋಪಿಗಳನ್ನ ಕೋಡರ್ಮಾದಲ್ಲಿ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ನಡೆಸಿದಾಗ ಆ ಸಂಚು ಕೂಡ ಬಯಲಾಗಿದೆ. ರೈಲಿನಲ್ಲಿ ಲಕ್ನೋಗೆ ಹೊರಟಿದ್ದ ಇಬ್ಬರು ISI ಏಜೆಂಟರಿಂದ ಆಘಾತಕಾರಿ ಒಂದು ಸತ್ಯ ಕೂಡ ಹೊರಬಂದಿದೆ. ನೀವು ಕೂಡ ಅವರ ಫೋಟೋಗಳನ್ನ CCTV ಫುಟೇಜ್ನ ನೋಡ್ತಾ ಇದ್ದೀರಾ. ಅವತ್ತು ಪೆಟ್ರೋಲ್ ಬಾಂಬ್ ಹಾಕಿದಾಗ ಬಂದಿರುವಂತಹ ಫುಟೇಜ್ ಅದು. ಏನು ಆಘಾತಕಾರಿ ಸತ್ಯ ಅಂತ ಅಂದರೆ, ದುಬೈ ಹ್ಯಾಂಡ್ಲರ್ಗಳ ಸೂಚನೆಯಂತೆ UPಯಲ್ಲಿ ಇವರು ಒಂದು ವಿಧ್ವಂಸಕ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ರು. ಹಾಗೆ ಲಕ್ನೋದಲ್ಲಿ ISI ಸ್ಲೀಪರ್ ಸೆಲ್ಗಳ ಸೀಕ್ರೆಟ್ ಮೀಟಿಂಗ್ ಕೂಡ ನಡಿಬೇಕಿತ್ತು. ಹೀಗಾಗಿ ಇವರು ಟ್ರೈನಲ್ಲಿ ಹೋಗ್ತಾ ಇದ್ರು ಲಕ್ನೋಗೆ. ಅಲ್ಲಿ ಲಕ್ನೋ ತಲುಪಿ ಅಲ್ಲಿನ ಸ್ಲೀಪರ್ ಸೆಲ್ ಸದಸ್ಯರನ್ನ ಭೇಟಿಯಾಗಿ ಉತ್ತರ ಪ್ರದೇಶದ ಪ್ರಮುಖ ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಆದೇಶ ಪಡಿತಾ ಇದ್ರು ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಅಂದರೆ ಅಲ್ಲಿ ಹೋಗಿ ಮೀಟಿಂಗ್ ನಡೆಸ್ತಾ ಇದ್ರು, ಯಾವ ರೀತಿ ಆಗಬೇಕು ಅಟ್ಯಾಕು ಏನು ಎತ್ತ ಪ್ಲ್ಯಾನ್ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಅಷ್ಟರೊಳಗೇನೆ ಈ ಉಗ್ರರ ಸಂಚುಗಳು ಬಯಲಾಗಿದೆ, ಅರೆಸ್ಟ್ ಆಗಿದ್ದಾರೆ. ಹಾಗಾದರೆ ಆಪರೇಷನ್ ಯುಪಿ ಆಪರೇಷನ್ ಪಂಜಾಬ್ ಅಂತ ನಾನು ಹೇಳಿದೆ, ಈ 2 ಒಂದಿಷ್ಟು ಆಘಾತಕಾರಿ ವಿಷಯಗಳು ಗೊತ್ತಾಗಿದೆ. ಹಾಗಾದರೆ ಅಯೋಧ್ಯೆ ರಾಮ ಮಂದಿರನೇ ಟಾರ್ಗೆಟ್ ಇವರಿಗೆ. ಈ ಹಿಂದೆಯೂ ಅಟ್ಯಾಕ್ ಆದಾಗ ಈ ವಿಚಾರ ಬಂದಿತ್ತು, ರಾಮ ಮಂದಿರನೇ ಟಾರ್ಗೆಟ್ ಅಂತ. ಈಗಲೂ ಕೂಡ ಅದೇ ಆಘಾತಕಾರಿ ವಿಷಯ ಬೆಳಕಿಗೆ ಬರ್ತಾ ಇದೆ. ಲಕ್ನೋ ನಂತರ ಅಯೋಧ್ಯೆಗೆ ಹೋಗೋದಕ್ಕೆ ಈ ಉಗ್ರರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರಂತೆ. ಬಟ್ ಟ್ರೈನಲ್ಲಿ ಹೋಗಬೇಕಾದ್ರೇನೆ ಅರೆಸ್ಟ್ ಆಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರವೇ ಉಗ್ರರ ಟಾರ್ಗೆಟ್ ಆಗಿತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಲಕ್ನೋ ನಂತರ ಅಯೋಧ್ಯೆಗೆ ಪ್ರಯಾಣ ಮಾಡೋದಕ್ಕೆ ಈ ಶಂಕಿತ ಉಗ್ರರು ಸಜ್ಜಾಗಿದ್ರು. ಅಯೋಧ್ಯೆಯ ರಾಮ ಮಂದಿರದ ಮೇಲೆ ದಾಳಿನ ನಡೆಸೋದಕ್ಕೆ ISIನಿಂದ ಸ್ಕೆಚ್ ಹಾಕಿದ್ರು ಎನ್ನಲಾಗಿದೆ. ಹಾಗೆ ಭದ್ರತಾ ಸಂಸ್ಥೆಗಳ ಪ್ರಕಾರ ಆಪರೇಷನ್ ಯುಪಿ ಅಡಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉಗ್ರರ ಪ್ರಮುಖ ಗುರಿಯಾಗುವಂತಹ ಸಾಧ್ಯತೆ ಇದ್ದು, ವಿಚಾರಣೆ ವೇಳೆ ಆರೋಪಿಗಳು ಲಕ್ನೋದಲ್ಲಿ ತಮಗೆ ದೊಡ್ಡ ಕಾರ್ಯವೊಂದನ್ನು ನಿಯೋಜಿಸುವ ಬಗ್ಗೆ ಹ್ಯಾಂಡ್ಲರ್ ಮಾಹಿತಿ ನೀಡಿದ್ದಾಗಿ ಒಪ್ಕೊಂಡಿದ್ದಾರೆ. ಆದರೆ ಏನು ಎತ್ತ ಅಂತ ಅವ್ರು ನೀಟಾಗಿ ಹೇಳಿಲ್ಲ. ಬಟ್ ಒಂದು ಟಾಸ್ಕ್ ಅಂತೂ ನಮಗೆ ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದ ಸ್ಫೋಟ ಅಥವಾ ಗುಂಡಿನ ದಾಳಿ ನಡೆಸೋದಕ್ಕೆ ISIನಿಂದ ಟ್ರೈನಿಂಗ್ನ ಪಡೆದಿದ್ರು ಈ ಉಗ್ರರು. ಲಕ್ನೋ ಆರ್ಮಿ ಕ್ಯಾಂಟೀನ್ ಹಾಗೆ ಪ್ರಯಾಗ್ರಾಜ್ ವಾಯುನೆಲೆಯ ರಹಸ್ಯ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ಇವರು ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ರಂತೆ. ಅದು ಕೂಡ ATS ತನಿಖೆಯಲ್ಲಿ ಪತ್ತೆಯಾಗಿದೆ. ಹಾಗೆ ಇನ್ನೊಂದು ಆಘಾತಕಾರಿ ವಿಚಾರ ಅಂದರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಅಲ್ಲಿ ಬೆಳೆಸಿರುವಂಥ ಟ್ರೈನ್ ಅಪ್ ಮಾಡಿರುವಂಥ ಪಾಕಿಸ್ತಾನದಲ್ಲಿ ಪೋಷಣೆ ಮಾಡಿರುವಂಥ ಉಗ್ರರು ಬಂದಿಲ್ಲ ಅಟ್ಯಾಕ್ ಮಾಡೋದಿಲ್ಲ. ಬದಲಿಗೆ ನಮ್ಮ ದೇಶದ ಜನರೇ ಸಣ್ಣ ಪುಟ್ಟ ಅಪರಾಧ ಮಾಡಿ ಅಥವಾ ಗ್ಯಾಂಗ್ಸ್ಟರ್ಗಳಾಗಿ ಯಾರು ಗುರುತಿಸಿಕೊಂಡಿರ್ತಾರೆ ಅವರನ್ನ ಮೋಲ್ಡ್ ಮಾಡೋದಕ್ಕೆ ಅಥವಾ ಉಗ್ರರಾಗಿ ಕನ್ವರ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಹೊರಡ್ತಾ ಇದೆ. ISIನ ಹೊಸ ಗ್ಯಾಂಗ್ಸ್ಟರ್ ಆಪರೇಟಿವ್ ಮಾಡೆಲ್ ಇದು. ಯಾವ ರೀತಿ ಇದು ನಡೆಯುತ್ತೆ? ಇದು ISIನ ಹೊಸ ಗ್ಯಾಂಗ್ಸ್ಟರ್ ಆಪರೇಟಿವ್ ಮಾಡೆಲ್. ಗಡಿ ಭದ್ರತೆ ಟಫ್ ಆಗಿದೆ, ಅಷ್ಟು ಈಸಿ ಅಲ್ಲ ಈಗ ಒಳಗಡೆ ಬರೋದು ಭಾರತದ ಒಳಗಡೆ. ಹೀಗಾಗಿ ಉಗ್ರರ ಬದಲಿಗೆ ಇಲ್ಲಿರುವಂತಹ ಸ್ಥಳೀಯ ಅಪರಾಧಿಗಳನ್ನೇ ISI ಬಳಸಿಕೊಳ್ತಾ ಇದೆ. ಈಗ ಗ್ಯಾಂಗ್ಸ್ಟರ್ ಆಪರೇಟಿವ್ ಅನ್ನುವಂಥ ಒಂದು ಹೊಸ ಮಾದರಿಯನ್ನು ಅನುಸರಿಸ್ತಾ ಇದೆ. ಅಂದರೆ ಭಾರತದೊಳಗಿನ ಸಣ್ಣ ಪುಟ್ಟ ಗ್ಯಾಂಗ್ಸ್ಟರ್ಗಳು ಮತ್ತು ಯುವಕರನ್ನ, ಈಗ ನಿರುದ್ಯೋಗ ಅದು ಇದು ಸಮಸ್ಯೆ ಇರುತ್ತೆ, ದುಡ್ಡು ಬೇಕಾಗಿರುತ್ತೆ ಜೀವನ ನಡೆಸೋದಕ್ಕೆ, ಅಂಥವ್ರನ್ನ ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಿಸಿ ತನ್ನ ಜಾಲಕ್ಕೆ ಅಟ್ರಾಕ್ಟ್ ಮಾಡಲಾಗ್ತಾ ಇದೆ. ಹಣದ ಆಮಿಷವನ್ನು ಒಡ್ಡಿ ಯುವಕರನ್ನ ಉಗ್ರರನ್ನಾಗಿ ಚೇಂಜ್ ಮಾಡ್ತಾ ಇರುವಂಥ ಹ್ಯಾಂಡ್ಲರ್ ರಾಣಾ ಸಾಹೇಬ್ ಹಾಗೆ ತೆಹರಿಕ್ ಎ ತಾಲಿಬಾನ್ ಹಿಂದೂಸ್ತಾನ್ ಹೆಸರಲ್ಲಿ ಹೊಸ ಸಂಘಟನೆ ಕಟ್ಟೋದಕ್ಕೆ ಯತ್ನಿಸ್ತಾ ಇದ್ದಾನೆ. ಈ ಜಾಲದ ಮೂಲಕ ಪಾಕಿಸ್ತಾನಿ ಏಜೆಂಟರು ಡ್ರೋನ್ ಮೂಲಕ ಪಿಸ್ತೂಲ್ ಹಾಗೆ ಹೆರಾಯಿನ್ ಅಂದರೆ ಈ ಬ್ರೌನ್ ಶುಗರ್ ಇದನ್ನು ಸಪ್ಲೈ ಮಾಡಿ ಹಾಗೆ ಡ್ರೋನ್ ಮೂಲಕನೇ ಇವರು ಶಸ್ತ್ರಾಸ್ತ್ರಗಳನ್ನು ತಲುಪಿಸಿ ದಾಳಿಗೆ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ ಎನ್ನುವಂಥ ಒಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಹಾಗೆ RSS ಕಚೇರಿ ಮೇಲೆ ದಾಳಿ ಆಯಿತು, ನಾನು ಸ್ಟಾರ್ಟಿಂಗಲ್ಲೇ ಉಲ್ಲೇಖಿಸಿದೆ. ಈ ದಾಳಿಗೆ ಎಷ್ಟು ದುಡ್ಡು ಕೊಡ್ತಾರೆ, ನೀವು ದಾಳಿ ಮಾಡಿ ನಾವು ದುಡ್ಡು ಕೊಡ್ತೀವಿ, ಈ ರೀತಿನೇ ಆಮಿಷನ ಒಡ್ಡೋದು. ಆದರೆ ಕೇವಲ 1.5 ಲಕ್ಷಕ್ಕೆ RSS ಕಚೇರಿ ಮೇಲೆ ದಾಳಿ ಮಾಡಿ ಅಂತ ಇವರು ಅವರಿಗೆ ಆಮಿಷವನ್ನು ಒಡ್ಡಿದ್ರು. ದಾಳಿ ನಡೆಸೋದಕ್ಕೆ
1.5 ಲಕ್ಷ ರೂಪಾಯಿಗೆ ISI ಜೊತೆ ರಕ್ತಸಿಕ್ತ ಒಪ್ಪಂದವನ್ನು ಕೂಡ ಇವರು ಮಾಡಿಕೊಂಡಿದ್ರು. ರಾಂಚಿಯ RSS ಕಚೇರಿ ಮೇಲೆ ದಾಳಿ ನಡೆಸೋದಕ್ಕೆ ಕೇವಲ 1.5 ಲಕ್ಷ ರೂಪಾಯಿಗೆ ISI ಜೊತೆ ರಕ್ತಸಿಕ್ತ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಎನ್ನುವಂಥ ಒಂದು ಆಘಾತಕಾರಿ ವಿಷಯ ಕೂಡ ಬೆಳಕಿಗೆ ಬಂದಿದೆ. ಈ ಡೀಲ್ನಲ್ಲಿ QR ಸ್ಕ್ಯಾನರ್ ಮೂಲಕ 10,000 ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಡಿಜಿಟಲ್ ರೂಪದಲ್ಲೇ ಪೇಮೆಂಟ್ ಆಗಿದೆ. ಆಮೇಲೆ ಈ ದಾಳಿಯ ವಿಡಿಯೋ ತೋರಿಸ್ಬೇಕು ಪ್ರೂಫಿಗೆ, ಈ ರೀತಿ ನಾವು ದಾಳಿ ಮಾಡಿದ್ದೀವಿ ಅಂತ. ಅದನ್ನು ತೋರಿಸಿ ಹವಾಲಾ ಮೂಲಕ ಬಾಕಿ ಹಣವನ್ನು ಪಡೆಯೋದಕ್ಕೆ ಸಂಚನ್ನು ರೂಪಿಸಲಾಗಿತ್ತು. ವಾಟ್ಸ್ಆ್ಯಪ್ ಮತ್ತು ಬೊಟೆಮ್ ಎನ್ನುವಂಥ ಆ್ಯಪ್ಗಳ ಮೂಲಕ ಪಾಕಿಸ್ತಾನದ ಜೊತೆ ಲಿಂಕ್ ಇಟ್ಕೊಂಡಿದ್ದ ಈ ಆರೋಪಿಗಳ ಮೊಬೈಲ್ನಲ್ಲಿ ಆಡಿಯೋ ಫೈಲ್ ಕೂಡ ಒಂದು ಪತ್ತೆಯಾಗಿದ್ದು, ಇದು ಮುಂಬರುವ ದಿನಗಳಲ್ಲಿ ಉತ್ತರ ಪ್ರದೇಶದ ಮೇಲೆ ನಡೆಯಲಿರುವ ಭವಿಷ್ಯದ ದೊಡ್ಡ ಕಾರ್ಯ ಅಥವಾ ಒಂದು ದೊಡ್ಡ ದಾಳಿಯ ಬಗ್ಗೆ ಸ್ಪಷ್ಟ ಸೂಚನೆಯನ್ನು ನೀಡ್ತಾ ಇದೆ. ಆದರೆ ನಮ್ಮ ದೇಶ ಅಲರ್ಟ್ ಆಗಿದೆ. ಹೀಗಾಗಿ ಈ ಉಗ್ರರನ್ನು ಸದೆಬಡಿಯೋದಕ್ಕೆ ರೆಡಿ ಇದೆ ನಮ್ಮ ಭಾರತ. NIA ಮತ್ತು ATSನಿಂದ ಮಹಾ ಬೇಟೆ ನಡೆದಿದೆ. ಯಾವ ರೀತಿ ISIನ ಈ ಒಂದು ಅಂತಾರಾಷ್ಟ್ರೀಯ ನೆಟ್ವರ್ಕ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಬೇಕು ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಏನಿದೆ, ಹಾಗೆ UP ATS ಏನಿದೆ, ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದೆ. ಉತ್ತರ ಪ್ರದೇಶ, ಜಾರ್ಖಂಡ್ ಸೇರಿದಂತೆ 4 ರಾಜ್ಯಗಳ 12 ಕಡೆಗಳಲ್ಲಿ NIA ದಾಳಿಯನ್ನು ನಡೆಸಿದೆ. ಲಕ್ನೌ, ಸಹಾರನ್ಪುರ್ ಸ್ಲೀಪರ್ ಸೆಲ್ಗಳ ಮೇಲೆ STS ಕಣ್ಗಾವಲಿಟ್ಟಿದ್ದು ಹವಾಲಾ ಹಣದ ಮೂಲ ಮತ್ತು ಬ್ಯಾಂಕ್ ಖಾತೆಗಳ ಮೇಲೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ರಾಂಚಿ ದಾಳಿಯ ಸ್ಥಳ ಪರಿಶೀಲನೆಯನ್ನು ನಡೆಸಿರುವಂತಹ NIA ತಂಡ ಈ ಪ್ರಕರಣದ ಹಿಂದೆ ಇರುವಂತಹ ಹವಾಲಾ ಲಿಂಕ್ ಏನಿದೆ, ಹಾಗೆ ಡಿಜಿಟಲ್ ಪ್ರೂಫ್ಸ್ ಏನಿದೆ, ಎಲ್ಲವನ್ನೂ ಕೂಡ ಕಲೆ ಹಾಕಿದೆ. ಮತ್ತೊಂದು ಕಡೆ ದೆಹಲಿಯ ದೇವಾಲಯಗಳು ಮತ್ತು ಹರಿಯಾಣದ ಸೇನಾ ಶಿಬಿರಗಳ ಮೇಲೆ ದಾಳಿ ನಡೆಸೋದಕ್ಕೆ ಹೊಂಚು ಹಾಕಿದ್ದ 9ಕ್ಕೂ ಹೆಚ್ಚು ಗ್ಯಾಂಗ್ಸ್ಟರ್ಗಳನ್ನು ದೆಹಲಿ ಪೊಲೀಸರು ಆಪರೇಷನ್ ಗ್ಯಾಂಗ್ ಬಸ್ಟ್ 2.0 ಮೂಲಕ ಈಗಾಗಲೇ ಹೆಡೆಮುರಿ ಕಟ್ಟಿದ್ದು, ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆ ತರೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಸಜ್ಜಾಗಿದೆ. ಅಂದರೆ ಯಾವುದೇ ರೀತಿ ಇವರು ಪ್ಲ್ಯಾನ್ ಮಾಡಿಕೊಂಡು ಮುಂದುವರೆದ್ರೂ ಕೂಡ ಅದಕ್ಕೆ ಭಾರತ ಕೌಂಟರ್ ಅಟ್ಯಾಕ್ಸ್ನ ಕೊಟ್ಟಿದೆ. ದೊಡ್ಡ ದೊಡ್ಡ ವಿಧ್ವಂಸಕ ಕೃತ್ಯಗಳು ನಡೀಬೇಕಿತ್ತು, ಬಟ್ ಅವೆಲ್ಲವನ್ನೂ ಕೂಡ ಬುಡ ಸಮೇತ ಕಿತ್ತು ಹಾಕುವಲ್ಲಿ ನಮ್ಮ ಭಾರತ ಯಶಸ್ವಿ ಆಗಿದೆ. ಈಚೆಗಷ್ಟೇ 18ನೇ ತಾರೀಕು ವಿಧಾನ ಪರಿಷತ್ ಎಲೆಕ್ಷನ್ ಮುಗೀತು. ಈ ಎಲೆಕ್ಷನ್ ಅಂದರೆ ನೋಡೋದಕ್ಕೆ ಕೇವಲ ಒಂದು ಎಲೆಕ್ಷನ್ ಅಂತ ಅನಿಸಬಹುದು, ಬಟ್ ಈ ಎಲೆಕ್ಷನ್ನಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ಪಾಠಗಳು ಕೂಡ ಸಿಕ್ತು. ಅದರಲ್ಲೂ ಎಸ್ಪೆಷಲಿ BJPಯಲ್ಲಿ. ಹಾಗೆ BJPಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಇಡೀ ಜಗಜ್ಜಾಹೀರಾಗಿದೆ. ಆದರೆ ಇದು ಸಾಧಿಸಿದ್ದು ಹೇಗೆ, ಇದನ್ನು ಸಾಧಿಸಿದ್ದು ಯಾರು, ಇದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ, ಒಬ್ಬರು ಮಾಸ್ಟರ್ ಕೂಡ ಇದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅದರ ಬಗ್ಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ JDS ಕಡೆಯಿಂದ ಸಂಖ್ಯಾಬಲ ಇರಲಿಲ್ಲ, ಬಟ್ ಸ್ಟಿಲ್ ಅವರ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ಅವರು ಕಣಕ್ಕೆ ಇಳಿಸಿದ್ರು. ಇದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ, HD ಕುಮಾರಸ್ವಾಮಿ ಅವರ ಮಾಸ್ಟರ್ ಪ್ಲಾನ್ ಇದು. ಏನದು ಮಾಸ್ಟರ್ ಪ್ಲಾನ್, ಏನು ಎತ್ತ ಎಲ್ಲವನ್ನು ಕೂಡ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. HDK ಆತ್ಮಸಾಕ್ಷಿ ಮಾಸ್ಟರ್ ಪ್ಲಾನ್ ಇದು. ಏನು ಮಾಸ್ಟರ್ ಪ್ಲಾನ್ ಅಂತ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಗೆಲ್ಲೋದಕ್ಕೆ ಅಗತ್ಯ ಸಂಖ್ಯಾಬಲ ಇರಲಿಲ್ಲ. ಜೊತೆಗೆ ಅವ್ರು ನಿಂತರೆ ಸೋಲು ಕನ್ಫರ್ಮ್ ಅಂತ ಗೊತ್ತಿದ್ರೂ ಕೂಡ NDA ಮೈತ್ರಿ ಪರವಾಗಿ 3ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದು ಸ್ವತಃ HDK ಅವರದೇ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. BJP ಕೇವಲ ತನ್ನ 2 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡ್ರೆ ಸಾಕು ಅನ್ನುವಂಥ ಒಂದು ಧೋರಣೆಯಲ್ಲಿ ಇರುತ್ತೆ. 3ನೇ ಅಭ್ಯರ್ಥಿಯ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಸಂಖ್ಯಾಬಲನೇ ಇಲ್ಲ. ಆದರೆ ಕುಮಾರಸ್ವಾಮಿ ಅವರೇ ಸ್ವತಃ BJP ಹೈಕಮಾಂಡ್ ಪ್ರತಿನಿಧಿ ನಿತಿನ್ ನಬೀನ್ ಅವರ ಒಪ್ಪಿಗೆಯನ್ನು ಪಡೆದು ಮೈತ್ರಿ ಅಭ್ಯರ್ಥಿಯನ್ನು ಅಖಾಡಕ್ಕೆ ಇಳಿಸಿದ್ರು. ಈ ಒಂದು ನಿರ್ಧಾರದ ಹಿಂದೆ ಒಂದು ದೊಡ್ಡ ಸ್ಕೆಚ್ ಅಡಗಿದ್ದು, ಇದು ಕೇವಲ ಗೆಲುವಿಗಾಗಿ ಮಾಡಿರುವಂತಹ ಪ್ರಯತ್ನ ಆಗಿರಲಿಲ್ಲ. ಬದಲಿಗೆ ಮೈತ್ರಿಕೂಟದಲ್ಲಿ ಯಾರಿಗೆಷ್ಟು ನಿಯತ್ತಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ, ಹಾಗೆ ರಾಜ್ಯ BJP ನಾಯಕರ ಮೇಲೆ ಸ್ವಪಕ್ಷದ ಶಾಸಕರಿಗೆ ಎಷ್ಟು ಹಿಡಿತಾ ಇದೆ ಅಂತ ಅಳಿಯೋದಕ್ಕೆ HD ಕುಮಾರಸ್ವಾಮಿ ಅವರು ಹೂಡಿರುವಂತಹ ಚಾಣಾಕ್ಷತನದ ಬ್ರಹ್ಮಾಸ್ತ್ರವಾಗಿತ್ತು. ಈ ಆಯಕಟ್ಟಿನ ನಡೆಯಿಂದಾಗಿ ಮೈತ್ರಿ ಧರ್ಮ ಪಾಲನೆಯಲ್ಲಿ ರಾಜ್ಯ BJP ನಾಯಕರ ವೈಫಲ್ಯ ಏನಿದೆ ಸಂಪೂರ್ಣವಾಗಿ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಈ ಒಂದು ನಾನಾಗಲೇ ಹೇಳಿದಾಗೆ ನೋಡೋದಕ್ಕೆ ಕೇವಲ ಒಂದು ಚುನಾವಣೆ ಅಂತ ಅನಿಸ್ಬೋದು, ಆದರೆ ಇದರಲ್ಲಿ ಸಾಕಷ್ಟು ಪಾಠ ಕಲ್ತಿದ್ದಾರೆ. ಎಸ್ಪೆಷಲಿ BJPಗೆ ಅಡ್ಡ ಮತದಾನದ ಆಘಾತ, ಅಂದರೆ ಕ್ರಾಸ್ ವೋಟಿಂಗ್ ಶಾಕ್, ಅಡ್ಡ ಮತದಾನದ ಆಘಾತ ಆಗಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು. ಸ್ವಂತ ಶಾಸಕರನ್ನೇ ಹಿಡಿದಿಟ್ಟುಕೊಳ್ಳುವಲ್ಲಿ ವಿಜೇಂದ್ರ ಹಾಗೂ ಅಶೋಕ್ ವಿಫಲರಾಗಿ ಹೋಗಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ BJPಗೆ ದೊಡ್ಡ ಹೊಡೆತ ನೀಡಿದ್ದು ಅಡ್ಡ ಮತದಾನ ಅಥವಾ
ಈ ಕ್ರಾಸ್ ವೋಟಿಂಗ್ ಆಗಿದ್ದು. ಸ್ವಂತ ಶಾಸಕರನ್ನೇ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ, ಶಾಸಕರೇ ತಮ್ಮ ನಾಯಕರ ಮಾತನ್ನ ಕೇಳ್ತಾ ಇಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಜೋಡಿ ಏನಿದೆ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಮೈತ್ರಿ ಧರ್ಮದ ಪ್ರಕಾರ JDS ಅಭ್ಯರ್ಥಿಗೆ ಬೀಳ್ಬೇಕಿದ್ದ ಬಿಜೆಪಿಯ ಹೆಚ್ಚುವರಿ ಮತಗಳು ದಿಢೀರ್ ಮಾಯವಾಗಿದೆ. ಹಾಗೆ ಬಿಜೆಪಿಯ ಸ್ವಂತ ಶಾಸಕರಿಂದಲೇ ನಡೆದ ಕ್ರಾಸ್ ವೋಟಿಂಗ್ ಕೂಡ ಇಡೀ ಪಾರ್ಟಿಗೆ ಭಾರಿ ಮುಜುಗರ ತಂದಿದೆ. ಯತ್ನಾಳ್ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಿಂದನಾದ್ರು ವೋಟ್ಸ್ ಬರುತ್ತೆ ಅನ್ಕೊಂಡಿದ್ರು, ಬಟ್ ಅದು ಕೂಡ ಬಂದಿಲ್ಲ. ಹೀಗಾಗಿ HDK ಹೇಳಿದ್ರು ಯಾರು ನಿಯತ್ತಿಂದ ಇರ್ತಾರೆ ಅದನ್ನ ಈ ಎಲೆಕ್ಷನಲ್ಲಿ ನಾವು ನೋಡ್ತೀವಿ ಅಂತ. ಈ ಮಾಸ್ಟರ್ ಪ್ಲಾನ್ನಲ್ಲಿ BJP ನಾಯಕರು ಸಂಪೂರ್ಣವಾಗಿ ಫೇಲ್ ಆದಂತೆ ಕಾಣ್ತಾ ಇದ್ದಾರೆ. ಹಾಗೆ 2028ರ ಚುನಾವಣೆಗೆ HDKಗೆ ಡ್ರೈವರ್ ಸೀಟಾ ಎನ್ನುವಂಥ ಪ್ರಶ್ನೆ. ಯಾಕಂದರೆ ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡಿ ಕುಮಾರಸ್ವಾಮಿ ಅವರು ಗೆದ್ರು, ಜೊತೆಗೆ BJPಯಲ್ಲಿ ಒಳಗೊಳಗೆ ಇರುವಂಥ ಭಿನ್ನಮತವನ್ನು ಇಡೀ ಜಗತ್ತಿಗೆ ಪ್ರದರ್ಶನಿಸಿದ್ದಾರೆ. ಹೀಗಾಗಿ ಮುಂದೆ ಎಲೆಕ್ಷನ್ಗೆ ಇದು ಎಫೆಕ್ಟ್ ಮಾಡುತ್ತೆ. HD ಕುಮಾರಸ್ವಾಮಿ ಅವರು ಡ್ರೈವರ್ ಸೀಟ್ನಲ್ಲಿ ಇರ್ತಾರೆ ಅನ್ನುವಂಥ ಪ್ರಶ್ನೆ. ಪರಿಷತ್ ಚುನಾವಣೆಯ ಈ ಹಠಾತ್ ಡೆವಲಪ್ಮೆಂಟ್ಸ್ಗಳು 2028ರ ವಿಧಾನಸಭಾ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. BJPಯ ಆಂತರಿಕ ಕಲಹ, ನಾಯಕತ್ವದ ವಿರುದ್ಧದ ಕೂಗು, ಹಾಗೆ ಸರಣಿ ಉಪಚುನಾವಣೆಗಳ ಸೋಲಿನ ಬಗ್ಗೆ ಅಂತೂ ಎಲ್ಲ ಕಡೆಯೂ ಕೂಡ ಇಷ್ಟು ದಿನ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಆದರೆ BJPಯಲ್ಲಿ ಒಳಗೊಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯ ಸಾಕ್ಷಿಯಾಗಿತ್ತು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.